ಸಾಹಿತ್ಯ ಪರಿಷತ್ತು ಮತ್ತು ಉಮಾಶ್ರೀ ಹಿರೇಜನಿಕಲ್ ಉಮಾಪ್ರಕಾಶನ ಸಂಸ್ಥೆಯವರನ್ನು ಕೂಡ ನಾನು ಅಭಿನಂದಿಸ್ತೇನೆ. ಸಾಮಾನ್ಯವಾಗಿ ತೊಟ್ಟಂತಹ ಬಟ್ಟೆ ಹಳೆಯದಾದರೆ ಅಥವಾ ಹರಿದು ಹೋಗಿದ್ದರೆ ಅದನ್ನು ಬಿಟ್ಟು ಹೊಸ ಬಟ್ಟೆಯನ್ನು ತೋರುವುದು ಸಾಮಾನ್ಯವಾದಂತಹ ರೋಗ. ಆದರೆ ಕೆಲವರು ತಮಗೆ ಪ್ರಿಯವಾದ್ದು ಅಂತ ಹೇಳಿ ಅದು ಹಳೆಯದಾದರೂ ಹರಿದು ಹೋಗಿದ್ದರೂ ಅದನ್ನು ಬಿಡಲಿಕ್ಕೆ ಮನಸ್ಸಾಗಲಿಲ್ಲ. ಹಾಗೆ ನಮ್ಮ ಸಿದ್ದಸ್ವಾಮಿಯವರು ಸ್ಮರಣ ಶಕ್ತಿ, ಶ್ರವಣ ಶಕ್ತಿ, ಜೀರ್ಣ ಶಕ್ತಿ, ಧ್ಯಾನ ಶಕ್ತಿ, ದೃಷ್ಟಿ ಶಕ್ತಿ ಅದು ಅವರ ಸಜ್ಜನಿಕೆಯನ್ನು ಕಂಡು ನಾನು ಬರ್ತಾನೆ ಇದ್ದೆ. ಈ ಭಾಗದಲ್ಲಿ ಚಿರುಪಡಿಸಿದ್ದಾಗಿರ್ತಕ್ಕಂತಹ ಬಸವಭಕ್ತ ಹಿರೇಜನಿಕಲ್ ಶಿವಲಿಂಗಪ್ಪನವರ ಈ ಅಭಿನಂದನಾ ಕಾರ್ಯಕ್ರಮವನ್ನು ನಮ್ಮ ರಾಜ್ಯದ ಕನ್ನಡ ಮತ್ತು ಸಂಸ್ಕೃತಿ ಸಚಿವರಾದ ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ಹೇಳಿ ಈ ಬಸವನವ್ಯಾಲಿ ಕೃತಿಯ ಪ್ರಧಾನ ಸಂಪಾದಕರಾದ ಡಾಕ್ಟರ್ ಎ ಟಿ ತಿಪ್ಪೇಸ್ವಾಮಿ ಅವರಲ್ಲಿ ವಿನಂತಿ ಮಾಡಿಕೊಳ್ತಾರೆ. ದಯವಿಟ್ಟು ವಿನಂತಿ ಸಮಯವನ್ನು ಪರಿಗಣಿಸಿ.
ಗ್ರಂಥದ ನುಡಿಯಿಂದ ಎರಡು ಮಾತು ಬರೀತೀನಿ ಅಂತ ಹೇಳಿ ಅದು ಗ್ರಂಥದ ಬಿಡುಗಡೆಗೂ ನೀವು ಬರಬೇಕು ಅಂತ ಹೇಳಿ ನನ್ನ ಕರೆದಿದ್ದಾರೆ. ಬಹುಶಃ ಅವರಿಗೆ ಗೋರುಚಾರ ವಯಸ್ಸಾಯಿತು, ಯಾವಾಗ ಏನೋ ಮುಂದೆ ಕರೀಲಿಕ್ಕೆ ಆಗ್ತದೆ ಅನುಮಾನ ಬಂದು ಕರೆದ. ಈ ಭಾಗದ ಮನೆಮಾತಾಗಿರ್ತಕ್ಕಂಥ ಶರಣ ಸಾತ್ವಿಕ ಶ್ರೀ ಚಂದ್ರಿಕಾ ಶಿವಲಿಂಗಪ್ಪನವರನ್ನ ಇಲ್ಲಿನ ಅಭಿಮಾನಿಗಳಿಂದ ಅಭಿನಂದಿಸತಕ್ಕಂಥ ಈ ಆತ್ಮೀಯ ಸಂದರ್ಭದಲ್ಲಿ ಅವರನ್ನು ಕುರಿತಂತೆ ಎಲ್ಲರಿಗೂ ಪರಿಚಿತರಾಗಿರುವ ಅವರ ಬಗ್ಗೆ ನಾನು ಹೊಸದಾಗಿ ಹೇಳೋದಿಲ್ಲ, ಇದೆ ಅಂತ ಹೇಳಿ ನಾನು ಭಾವಿಸಿಲ್ಲ. ಆದರೂ ನಾನು ಆನಂದ ನುಡಿಯಲ್ಲಿ ನಾಲ್ಕು ಮಾತು ಬರೆದಿದ್ದೇನೆ, ಅದನ್ನೆಷ್ಟು ಉಲ್ಲೇಖಿಸಿದರೆ ಸಾಕು ಅಂತ ಭಾವಿಸಿದ್ದೇನೆ. ನಿಸರ್ಗದ ಗಿಡದಲ್ಲಿ ಅರಳಿದ ಹೂವಿನ ಸೌಂದರ್ಯವನ್ನು ಕಂಡು ಆನಂದಿಸುವುದು ಒಂದು ಮೌನಾನುಭವ. ಒಂದು ಗಿಡದಲ್ಲಿ ಹೂವು ನೋಡಿದರೆ ಹೂವು ಎಷ್ಟು ಚೆನ್ನಾಗಿದೆ ಅಂತ ಹೇಳುತ್ತಾರೆ, ಅದರ ಆಗುವ ಆನಂದ ಅದು ಮೌನದ ಅನುಭವ. ಹೂವು ಮೌನವಾಗಿರುವಂತೆ ಅದನ್ನು ಕಂಡಾಗ ನಾವು ಅನುಭವಿಸುವ ಆನಂದವೂ ಮೌನ. ಹಾಗೆಯೇ ನಮ್ಮ ಕೊಪ್ಪಳ ಗಂಗಾವತಿಯ ಹಿರೇಜಯಂತಿಕಲಿನ ಅಂಗಳದಲ್ಲಿ ನಡೆದಿರ್ತಕ್ಕಂಥ ಶಿವಲಿಂಗ ಪುಷ್ಪವನ್ನು ನೋಡಿ ನೀವೆಲ್ಲರೂ ಅಂತ ಮೌನ ಆನಂದವನ್ನು ಅನುಭವಿಸಬೇಕು ಅಂತ ಹೇಳಿ ನಾನು ಆಶಿಸ್ತೇನೆ. ಇದು ವಾಸ್ತವವಾಗಿ ಶಿವಲಿಂಗಪ್ಪನವರು ತನ್ನ ಜೀವಮಾನದಲ್ಲಿ ಈ ಭಾಗಕ್ಕೆ ಮಾಡಿರ್ತಕ್ಕಂತಹ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಸೇವೆಗೆ ನೀವೆಲ್ಲ ಸೇರಿ ಅರ್ಪಿಸ್ತಕ್ಕಂಥ ಕೃತಜ್ಞತೆ ಹೇಳಿ ನಾನು ಆಶಿಸಿದೆ. ಸಾಹಿತ್ಯ ಸತ್ಯಕ್ಕೆ ಕನ್ನಡಿ ಹೇಳಿದರೆ ಅನ್ನುವಂಥ ಮಾತು ಅದು ನಿಜವಾದರೆ ಯಾವುದೇ ಅತ್ಯುಕ್ತಿ ಇಲ್ಲದೆ ನಾವು ಸಂಕ್ಲಿಷ್ಟ ಶಬ್ದಗಳಿದೆ ಇಲ್ಲಿನ ಲೇಖನಗಳಿದ್ದಾವೆ. ಅನೇಕ ಅಭಿಮಾನಿಗಳು ಲೇಖನ ಬರೆದಿದ್ದಾರೆ. ಆ ಲೇಖನಗಳು ಶಿವಲಿಂಗಪ್ಪನವರ ಸೌಜನ್ಯದ ವ್ಯಕ್ತಿತ್ವಕ್ಕೆ ಹಿಡಿದಂಥ ಕನ್ನಡಿ. ಈ ಕನ್ನಡದ ಕನ್ನಡಿಗೆ ನಮ್ಮ ನಾಡಿನ ಹಿರಿಯ ಕನ್ನಡ ವಿದ್ವಾಂಸರು, ಈಗ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು, ಹಿರಿಯ ಚಿಂತಕರು, ನನ್ನ ಆತ್ಮೀಯರಾದ ಡಾಕ್ಟರ್ ಪುರುಷೋತ್ತಮ ಬೆಳೆಯಲ್ಲಿ ಮುನ್ನುಡಿ ಬರೆದಿದ್ದಾರೆ. ಮಣ್ಣು ಕಲ್ಲು ನದಿ ಹೊಳ್ಳ ತಿಳ್ಕೊಂಡಿದ್ದೀವಿ. ನಾವು ತಿಳ್ಕೊಂಡದ್ದು ಆ ದೇಶ ಅಂದರೆ ಅಲ್ಲಿಯ ಜನಗಳು, ಅವರ ಸಂಸ್ಕೃತಿ, ಆಹಾರ ಪದ್ಧತಿ, ನಡೆಯುವುದು ಅಂತ ನಾವು ತಿಳ್ಕೊಂಡಿದ್ದೀವಿ. ಇಬ್ಬರು ಗುರುಗಳು ವೇದಿಕೆಯಲ್ಲಿ ಕೂತಿದ್ದಾರೆ. ನಾನು ಎಲ್ಲ ಕಡೆ ಫಂಕ್ಷನ್ ಹೋಗ್ತೀನಿ, ಅವ್ರು ಮೊದಲು ಮಾತಾಡ್ತಾರೆ, ಅವ್ರ ಮಾತು ಕೇಳಿದ್ರೆ ನಾವೆಲ್ಲ ಹೋಗ್ಬೋದೇನೋ. ಅದ್ರ ಕೊನೆಗೆ ಆಸ್ಪತ್ರೆ ನಮ್ಮ ಮಾತುಗಳೆಲ್ಲ ಕೇಳೋ ಸ್ಥಿತಿ ಅವರಿಗೆ ಕುತ್ಕೋಬೇಕಾಗ್ತದೆ. ಅದು ಆ ತಾಳ್ಮೆಯನ್ನ ನೋಡತಕ್ಕಂಥ ನನಗೆ ಯಾವ ಅಂದ್ರೂ ಕರ್ಕೊಂಡು ಹೊಡೆಯುವ ಒಂದು ವಚನ ಇದೆ. ಯಾಕಂದ್ರೆ ನಾವು ರಂಗಕ್ಕಾಗಿ ಈ ಕಾರಣಕ್ಕಾಗಿ ಹೆಂಗಿದ್ದಕ್ಕೆ ಸ್ವಾಮಿ ನಡೆ ಬರೆಯಾಗಿದ್ದಾರೆ ಅಂತ ಕಾರಣಕ್ಕೆ ನೇತೃತ್ವದಲ್ಲಿ ನಾವು ಜನರನ್ನ ನದಿಗಳನ್ನ ಮುಂದೆ ಬಿಟ್ಟು ಮೇಲೆ ಮಾಡಿ ಆಡಿಯನ್ಸ್ ಬೇರೆ ಕರೆಕ್ಟ್ ಮಾಡಿದೆ ಅಂತ ನಾವು ಬರೀತಿರ್ತಾರೆ. ಅದನ್ನ ಚಿತ್ರಸ್ವಾಮಿ ಶಿವಲಿಂಗಪ್ಪ ಅವರು ನಾಟಕದಲ್ಲಿ ಅಲ್ಲಪ್ಪ ಸುಳ್ಳು ಬಿಟ್ಟಿಲ್ಲ, ಯಾವಾಗಲೂ ಅಧ್ಯಕ್ಷ ಆಗ್ತಕ್ಕ ಕಾರಣಕ್ಕೆ ನನ್ನನ್ನು ಇಲ್ಲಿ ಹಿಡಿದಿದ್ದಾರೆ. ಅದಕ್ಕೆ ನಾನು ಅಷ್ಟೊತ್ತಿ ನನಗೆ ಪುಸ್ತಕ 2ನೇ ಸರಿ ಮಾಡಬೇಕಾಯ್ತು. ಆದರೆ ಹಿಡಿಯುವಾಗ ಹೇಳ್ತಂದ್ರೆ ನಾವು ನಾಟಕ ರಾಷ್ಟ್ರೀಯ ಪ್ರಮುಖಗಳಲ್ಲಿ ಹೋದರೆ ಒಂದು ದೇಶ, ಒಬ್ಬ ನಾಯಕ, ಒಂದು ಭಾಷೆ, ಒಂದು ಆಹಾರ, ಒಂದು ಧರ್ಮ ಸಾಧ್ಯತೆ. ನೀವು ಬೆಂಗಳೂರು ನಗರಕ್ಕೆ ಬಂದರೆ ನೀವು ಬಾಡಿಗೆ ಎರಡು ಹೇಳಿರ್ತೀವಿ, ವೆಜ್ ನಾನ್ ವೆಜ್ ಅಂತ ಹೇಳಿದ್ರೆ ಅದು ನಿಮ್ಗೆ ಹೆಸರು ತಕ್ಷಣ ಸಂಶೋಧನೆ ಬಿಡ್ತಾರೆ. ಯಾವ ಮಕ್ಕಳು ಇವರು ನೀವೇನೋ ಕಿರಣ್ ಅಂತ ಇಟ್ಕೊಂಡಿದ್ದು ಜಾತಿ ಗೊತ್ತಾಗಲ್ಲ, ಧರ್ಮ ಗೊತ್ತಾಗಲ್ಲ ಅಲ್ವಾ? ಪ್ರಕಾಶ್ ಅಂತ ಇಟ್ಕೊಂಡು ಗೊತ್ತಾಗಲ್ಲ. ಪ್ರಕಾಶ್ ಗೌಡ ಅಂದ್ರೆ ಮುಗಿತು, ವಂಶ ಪಾರಂಪರ್ಯ ಶುರು. ಅದಕ್ಕೆ ನಾನು ಬ್ರಹ್ಮಸ್ಕೂಲಲ್ಲಿದ್ದಾಗ ದೇಶ 140 ಕೋಟಿ ಜನಸಂಖ್ಯೆ ಇದ್ದಾರೆ. ನಾವು 25 ಜನರ ಕಲಾವಿದರು ಆಯ್ಕೆ ಮಾಡ್ತೀವಿ. ನಾನು ರಾಷ್ಟ್ರ ನಾಟಕದಲ್ಲಿದ್ದಾಗ 5 ಭಾಷೆಯ ಮಕ್ಕಳು, ತಮಿಳು, ಮಲಯಾಳಂ, ತೆಲುಗು, ತುಳು, ಕನ್ನಡ ಮಾತಾಡೋದು. ಅವರಿಗೆ 1 ವರ್ಷದಲ್ಲಿ ಡಿಪ್ಲೊಮಾದಲ್ಲಿ 3 ತಿಂಗಳಲ್ಲಿ
ಮಲಯಾಳಿಗಳಿಗೆ, ತೆಲುಗುನವ್ರಿಗೆ, ತಮಿಳಿನವ್ರಿಗೆ, ಹೌದಲ್ವಾ? ನಾನು ಹೇಳ್ತಾ ಇದ್ದೆ, ನಿಮ್ಮ ಕನ್ನಡದಲ್ಲಿ ನಾನು ಮಾತಾಡ್ತೀನಿ, ಕನ್ನಡ ಬರ್ಕೊಂಡಿದ್ದೇನೆ. ಆಮೇಲೆ ತೆಲುಗಿನಲ್ಲಿ ಓದಕ್ಕೆ ಬರುತ್ತೆ, ಮಾತಾಡ್ತಾರಲ್ಲ, ಯಾಕಂದ್ರೆ ಇಲ್ಲಿ ಬಂದಿದೆ ಬೇರೆ ಬೇರೆ. ಆಮೇಲೆ ನಮ್ಮ ಶಿಕ್ಷಣ ವ್ಯವಸ್ಥೆ ಎಂಥ ದುರಂತದಲ್ಲಿದೆ ಅಂದರೆ, ಅವೈಜ್ಞಾನಿಕವಾಗಿದೆ ಅಂದರೆ, ಹುಟ್ಟಿದ ಮಕ್ಕಳು ವಿಶ್ವಮಾನವರು ಹೇಳ್ತಾರೆ. ಮಗುಗೆ ಜಾತಿ, ಧರ್ಮ, ಭಾಷೆ ಏನು ಗೊತ್ತಿರಲ್ಲ. ಬೆಳೀತಾ ತಂದೆ ಅಲ್ಪವಾಗಿ ಮಾಡ್ತೀವಿ. ನೀನು ಈ ಧರ್ಮ, ಈ ಜಾತಿ, ಈ ಗಡಿ ಅನ್ನೋದ, ಅದಕ್ಕೆ ವಿಶ್ವಮಾನ ರಚನೆ ಇದೆ. ಶರಣ ಧರ್ಮ ಮಕ್ಕಳಿಗೆ ಎಲ್ಲರೂ ಕಲಬುರ್ಗಿ ಅವರು ಗೊತ್ತಿರ್ಬೋದು, 7 ವರ್ಷ ಆಗ್ತದೆ. ಯಾಕೆ ಅವ್ರನ್ನ ಕೊಟ್ಟು ಇಲ್ಲ, ಯಾವಾಗ 500 ರೂಪಾಯಿ ಮಸಾಲೆ ದೋಸೆ ಮಾಡ್ತೀವಿ, ಅವ್ರು ಗೊತ್ತೇ ಇಲ್ಲ ಎಲ್ಲರೂ ಕಲಬುರ್ಗಿ ಏನು ಅಂತ. ಸುಪಾರಿಕ್ಕಿಲ್ಲ, ಬಾರಿಗೆ ಬೆಳವಣ್ಣ ತೆಗೆದು ಯಾರೋ ಒಂದು ಸಂಶೋಧನಾ ವಿದ್ಯಾರ್ಥಿ ಇರ್ಬೋದು ಅಂತ ತೆಗೆದ ತಕ್ಷಣವೇ ಗುರುಗಳು ಗೌರಿಯನ್ನು ಹಾಕಿಕೊಳ್ಳಲ್ಲ. ಅದಕ್ಕೆ ನಾವು ಹೇಳುದು, ನೀವು ಗೌರಿಯನ್ನು ಗೊತ್ತಿಲ್ಲ, ನಾವು ನೆಲಕ್ಕೆ ಬಿಟ್ಟಿದ್ದೇವೆ ಗೌರಿಯನ್ನು ಅಂತ ಹೇಳಿಲ್ಲ. ಬೀಜ ಬಿಟ್ಟಿದ್ರೆ ಏನಾಗುತ್ತೆ? ಈಗ ನೂರಾರು ಗೌರಿಗಳಿದ್ದಾರೆ. ಗೌರಿಯ ತಂದೆ ವೆಂಕಟೇಶ್ ಅವರು ರಷ್ಯಾ ಗೊತ್ತಿದ್ದೇನೋ ಗೊತ್ತಿಲ್ಲ, ನಮಗೆ ಅಮೆರಿಕ ಗೊತ್ತಿದ್ದೇನೋ ಗೊತ್ತಿಲ್ಲ. ಆದರೆ ಗೌರಿಗೆ ರಷ್ಯಾದ ಸರ್ಕಾರ ಉತ್ಕೃಷ್ಟವಾದ ಜರ್ನಲಿಸ್ಟ್ ಅವಾರ್ಡ್ ಕೊಟ್ಟು, ಅಂತಾರಾಷ್ಟ್ರೀಯ ಅವಾರ್ಡ್. ಈ ಬಸವಣ್ಣನೂ ಹಾಗೆ ತುಂಬ ಹೇಳ್ತಾರೆ ಅವರು, ಕೈಲಾಸವಾಸಿಗಳಾದ್ರು ಮದುವೆ ಮಾಸಿಗಳಿಗೆ 1 ವರ್ಷ ಸಿಕ್ಕಿಲ್ಲ, ಕಟ್ಟಿ ಹಾಕೊಂಡು ಇಟ್ಕೊಂಡು. ಇದು ಗೊತ್ತಿದೆ, ಶೂನ್ಯ ಸಂಪಾದನೆ ಗುಣಪಡಿಸಿದ್ದಾರೆ. ಜೊತೆಗೆ ನಮ್ಗೆ ಇನ್ನೊಂದು ಬಹಳ ಸಂತೋಷ ಅಂದರೆ, ನಾಡೋಜ ಗುರು ಚಂದ್ರಸಪ್ಪನವರು ಬಹಳ ಜನಗಳಿಂದ ಗಂಗಾವತಿ ಬಂದಿದ್ದಿಲ್ಲ. ನಾವು ಬೆಳಗಿಂದನೂ ಸಹಿತ ಆದಷ್ಟು ಬೇಗ ಅವ್ರನ್ನ ಭೇಟಿ ಹಾಕಬೇಕು, ಅವರ ಹಿತವಚನ ಮಾತುಗಳನ್ನು ಕೇಳಬೇಕು. ಇದು ಸಾಹಿತ್ಯ ಪರಿಷತ್ನಲ್ಲಿ ಅವರು ಮಾಡಿದ ಕಾರ್ಯ. ಯಾಕಂದ್ರೆ ಗಂಗಾವತಿ ಜೊತೆಗೆ ವಿಶೇಷವಾದಂಥ ನಂಟು ಅವ್ರದ್ದಿದೆ. ಯಾರೇ ಹೋಗಿ ಕರೆದು ಸಹಿತ ಗಂಗಾವತಿ ನಾನು ಹೋಗ್ಬೇಕನ್ನುವಂಥ ಒಂದು ಮನೋಭಾವನೆ ಇರೋದು ನಾಡೋಜ ಗುರು ಚನ್ನಬಸಪ್ಪನವರಲ್ಲಿ ಇದೆ ಅನ್ನುವಂಥ ಮಾತನ್ನು ಬಹಳ ಹೆಮ್ಮೆಯಿಂದ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾ ಇದ್ದೀನಿ. ಇವತ್ತು ಕೇವಲ ರಾಜಕೀಯವಾಗಿ ನಾನು ರಾಜಕೀಯವಾಗಿದ್ದರೂ ಸಹಿತ ನನ್ನ ವೈಯಕ್ತಿಕವಾಗಿ ಮಾರ್ಗದರ್ಶಕರು ಅನ್ನುವಂಥ ಮಾತನ್ನು ಬಹಳ ಹೆಮ್ಮೆಯಿಂದ ನಾನು ಹೇಳಿಕೆ ಬಯಸ್ತಾ ಇದ್ದೀನಿ. ಇವತ್ತು ಸಾಹಿತ್ಯ ಕ್ಷೇತ್ರ ಅಂದರೆ ಒಂದು ವಿಶೇಷ. ಯಾಕಂದ್ರೆ ನಮ್ಮ ನಡೆ, ನಮ್ಮ ನುಡಿ, ನಮ್ಮ ಜೀವನದ ಒಂದು ಸಾರ್ಥಕತೆ ಏನಾಗಿದ್ರೆ ಅದು ಸಾಹಿತ್ಯ ಕ್ಷೇತ್ರದಲ್ಲಿ ಅನ್ನುವಂಥ ಮಾತನ್ನು ಸಹಿತ ಬಹಳ ಹೆಮ್ಮೆಯಿಂದ ನಾವು ಹೇಳಬೇಕಾಗ್ತದೆ. ಆ ದಿಶೆಗಳು ಆರಂಭಿಸೋದ್ರ ಮುಖಾಂತರ ನಮಗೆಲ್ಲರೂ ಒಂದು ಮಾರ್ಗದರ್ಶಕರಾಗಿ ಅವ್ರು ಹೇಳಿದ್ರೀಗ ನಾನು ಏನು 100 ಸೆಂಚುರಿ ಬಾರಿಸಬೇಕಂತ ಹೇಳಿದ್ರು. ಸೆಂಚುರಿ ಎಲ್ಲ, ನೀವು ಇನ್ನೂ 25 ವರ್ಷಗಳ ಕಾಲ ಹೆಚ್ಚಿನ ಕಾಲ ಬಾಳಿ ನಮ್ಮಂಥ ಅನೇಕರಿಗೆ ಏನು ಮಾರ್ಗದರ್ಶನ ನೀಡಬೇಕೆನ್ನುವಂಥ ಮಾತನ್ನ ಮನವಿಯನ್ನ ಜೊತೆಗೆ ಆ ಭಗವಂತನಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ ಅನ್ನುವಂಥ ಮಾತನ್ನ ಹೇಳೋದ್ರ ಜೊತೆಗೆ ವಿಶೇಷವಾಗಿ ನಮ್ಮ ಈಗ ತಾನೇ ಮಾತನಾಡಿದಂಥ ಬಸಲಿಂಗಯ್ಯನವರು ಬಹಳ ನೇರ ನುಡಿಗಳನ್ನು ಆಡೋದ್ರ ಜೊತೆಗೆ ಸಮಾಜದ ತಪ್ಪು ತಿದ್ದುಗಳನ್ನು ಸಹಿತ ತಿಳಿಪಡಿಸುವ ಮುಖಾಂತರ ಕಾರ್ಯ ಮಾಡಿದಂಥವರು. ಅವರೊಂದು ಮಾತು ಹೇಳಿದ್ರು, ನಾವು ನಾಟಕ ಆಡೋದ್ರಿ, ನಾವು ಇವತ್ತು ಈ ಊರು ನಾಳೆ ಆ ಊರು ಅಂತೇಳಿ ಎಲ್ಲರೂ ಅಷ್ಟೇ, ನಾವು ಬಂದವರು ಅಷ್ಟೇ, ನಾವು ತಿಳಿಯಿತು ನಾಳೆ ಇನ್ನೊಂದು ಹೋಗ್ತೋ ಗೊತ್ತಿಲ್ಲ. ಅವ್ರ ಮಾತುಗಳು ಬಹಳ ಮುಖ್ಯ. ಆ ದಿಶೆಯಲ್ಲಿ ಅವರು ನಮ್ಮೆಲ್ಲರಿಗೂ ಮಾರ್ಗದರ್ಶನ ಮಾಡಿದ್ದಾರೆ. ಜೊತೆಗೆ ವಿಶೇಷವಾಗಿ ನಾನು ಮತ್ತೆ ಅಂದೆ, ಏನಂತ ಸಾಹಿತ್ಯವಲ್ಲ ಕವಿನಲ್ಲ ಏನು ಮಾತಾಡೋ ವಿಚಾರ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಸಾಹಿತ್ಯಗಳಿಂದ ಕನಿಷ್ಠ ಒಂದು ಟೈಮ್ ನಾವು ಕೊಡಲೇಬೇಕು. ಯಾಕಂದ್ರೆ ಸಾಹಿತ್ಯದ ವಿಚಾರಗಳನ್ನ ನಮ್ಮ ನಡೆ, ನುಡಿ ಮತ್ತು ಎಲ್ಲ ಜೀವನದ ಒಂದು ಸಾರ್ಥಕತೆಯ ಬದುಕನ್ನು ತಿಳ್ಪಡಿಸೋರು ಸಾಹಿತಿಗಳು ಅಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದ್ರ ಜೊತೆ ಬಹಳ ಹೆಮ್ಮೆ. ಯಾಕಂದ್ರೆ ಎಲ್ಲರೂ ಸಹಿತ ನೆನೆಸ್ತಾ ಇರೋದು ನಮ್ಮ ಹಿರಿಯರು ಏನಂದ್ರೆ, ಅಖಿಲ ಭಾರತ 75ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಗಂಗಾವತಿ ನಡೆದಿರುವುದು ನಮ್ಮ ಗಂಗಾವತಿ ಎಲ್ಲ ಜನರ ಸಹಕಾರದಿಂದ ಅನ್ನುವಂಥ ಮಾತನ್ನ ಹೇಳಬೇಕಾಗ್ತದೆ. ಪ್ರತಿಯೊಬ್ಬರು ಯಾರು ಗಂಗಾವತಿ ಬಂದು ಸಹಿತ ನಾವು ಬೆಂಗಳೂರು ಹೋದಾಗ 2 ವಿಷಯ ಕೇಳ್ತಾರೆ. ಗಂಗಾವತಿ ಅವರಿಗೆ ಏನಂತಾರೆ, ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಸೋರು ಗಂಗಾವತಿ, ಹೌದು. ಆಮೇಲೆ ಇನ್ನೊಂದು ನಮ್ಮ ಪ್ರಾಣೇಶ್ ಅವರು ಕೇಳ್ತಾರೆ, ಎಲ್ಲರಿಗೂ ಗಂಗಾವತಿ ಬಸ್ ಸ್ಟ್ಯಾಂಡ್ ಹೇಳ್ಕೊಂಡ್ಬಂದ್ರೆ ಗಂಗಾವತಿ ಹೋಗೋದು 2 ವಿಷಯ ಬರ್ತಾವೆ. ಅದ್ರ ವಿಶೇಷವಾಗಿ ಒಂದು ಹೆಚ್ಚಿನ ಶಕ್ತಿ ನೀಡಿದಂಥ ಕಾರ್ಯ ಸಾಹಿತ್ಯ ಪರಿಷತ್ತು ಮಾಡಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದ್ರ ಜೊತೆಗೆ ಮಾನ್ಯ ಶಿವಲಿಂಗಪ್ಪನವ್ರ ಬಗ್ಗೆ
ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಮುಖಾಂತರ ಇವತ್ತು 12ನೇ ಶತಮಾನದೊಳಗೆ ಸಾಹಿತ್ಯ ಅದ್ಭುತವಾದಂಥ ಸಾಹಿತ್ಯ ಕೊಡುಗೆಯನ್ನ ಬಸವಣ್ಣನವರು ಮತ್ತು ಅವರು ಶರಣರು ಕೊಟ್ಟೋಗಿದ್ದಾರೆ. ನಿಜವಾಗಿ ಹೇಳ್ಬೇಕಂದ್ರೆ ನಾನು ಅನೇಕ ಸಂದರ್ಭದಲ್ಲಿ ವಾದ ಮಾಡ್ತಾ ಇರ್ತೇನೆ. ಅನೇಕ ಬಸವಾಭಿಮಾನಿಗಳಲ್ಲಿ ಏನಂದ್ರೆ ನಾವು ಮಾತಾಡ್ತೀವಿ ಅದನ್ನು ನಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಅನ್ನುವಂಥ ಒಂದು ಕೊರತೆ ನಮ್ಮನ್ನು ಕಾಡ್ತಾ ಇದೆ. ಆದ ಕಾರಣ ದಯವಿಟ್ಟು ಒತ್ತಡ ಸಾಹಿತ್ಯ ಅದ್ಭುತವಾದಂಥ ಸಾಹಿತ್ಯ ಇವತ್ತು ಬಸವಣ್ಣವರು ಮತ್ತು ಅವ್ರು ಶರಣರು ಜೊತೆಗೆ ಕಷ್ಟದಲ್ಲಿದ್ದಾಗ ಆ ಒತ್ತಡ ಸಾಹಿತ್ಯವನ್ನು ಹೆಚ್ಚುಗೊಳಿಸಿದವರು ಹೋಗುವ ಹೊರಗಟ್ಟೆಯವರು ಅಂತ ಮಾತನ್ನು ಸಹಿತ ನಾವು ನೆನಪಿಸಬೇಕಾಗ್ತದೆ. ಇವತ್ತು ಒತ್ತಡ ಸಾಹಿತ್ಯ ಅದ್ಭುತ ಕೊಡುಗೆಯನ್ನ 12ನೇ ಶತಮಾನ ಕೊಟ್ಟಿದ್ದಾರೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದ್ರ ಜೊತೆಗೆ ಶಿವಲಿಂಗಪ್ಪನವರು ತಮ್ಮ ಜೀವನವನ್ನು ಸಹಿತ ವಿಶೇಷವಾಗಿ ಬಸವ ಬಳಗ ಇರ್ಬೋದು, ಬಸವ ಕೇಂದ್ರ ಇರ್ಬೋದು, ಬಸವ ಕ್ಷೇತ್ರ ಎಲ್ಲರಿಗೂ ಸಹಿತ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವ ಮುಖಾಂತರ ಕಾರ್ಯ ಮಾಡಿದ್ದಾರೆ. ಅವ್ರ ಜೊತೆಗೆ ಅವ್ರ ಮಗಳು ಶ್ರೀದೇವಿ ನನಗೆ ಬಹಳ ಸಂತೋಷ ಅಂದ್ರೆ ಆ ಸಹೋದರನ ಕಂಡು ಮತ್ತೆ ಏನಮ್ಮ ಮತ್ತೆ ಅವ್ರ ಹೊಸ ಜಲವಾದ ಪುಸ್ತಕ ಸಂಕಲ ಅಂದ್ರೆ ಆ ತಾಯಿಗೆ ಆ ತಂಗಿ ಮಾಡುವಂಥ ಕಾರ್ಯ ನಿಜವಾಗಿ ನಾವು ನಡೆಸಲೇಬೇಕು. ನಿಜವಾಗಿ ಮಕ್ಕಳೇನಿದ್ರೆ ನಮ್ಮ ಶ್ರೀದೇವಿನ ಉದಾಹರಣೆ ಅನ್ನುವಂಥ ಮಾತನ್ನು ಸಹಿತ ಶಿವಲಿಂಗಪ್ಪ ದಂಪತಿಗಳಿಗೆ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಆ ತಾಯಿ ಮಾಡುವಂಥ ಕಾರ್ಯ ಏನು ತಂದೆಯ ಒಂದು ಜೀವನ ಇದನ್ನು ಪರಿಚಯ ಮಾಡೋದ್ರ ಮುಖಾಂತರ ಅವನ ಜೀವನ ಶೈಲಿಯನ್ನು ಸಹಿತ ಎಲ್ಲರಿಗೂ ಸಹಿತ ಒಳಪಡಿಸಿದಂಥ ಶ್ರೀದೇವಿಗೂ ಸಹಿತ ವಿಶೇಷವಾದಂಥ ಅಭಿನಂದನೆಗಳನ್ನು ಸಲ್ಲಿಸುವ ಜೊತೆಗೆ ವಿಶೇಷವಾಗಿ ಇವತ್ತು ಬಹಳ ಸಂತೋಷ. ಇವತ್ತು ಮಾನ್ಯ ನಾಡೋಜ ಗೌರವ ಚಂದ್ರಸತ್ನವರು ಅವರು ಮಾಡಿದಂಥ ಕಾರ್ಯ ಅದ್ಭುತವಾದದ್ದು. ನಾನು ಗೌರವ ಚಂದ್ರಸತ್ನವರು ಬರ್ತಾರಂದ್ರೂ ನಂಬಿದ್ದಿಲ್ಲ. ಯಾಕಂದ್ರೆ ನಾವು ಹೇಳ್ತಾ ಇದ್ದೀವಿ 2 ಸಲ ಹೋದಾಗ ಈಗ 4-5 ವರ್ಷ ನನ್ನ ಸಂಪರ್ಕ ಬಂದಿರೋರು ಮತ್ತು ಹೋದಂದ್ರೆ ಮತ್ತು ಅವರು ಮತ್ತೆ ಕರೆದುಕೊಳ್ಳೆ ಅಂದ್ರೆ ಅಷ್ಟು ವಯಸ್ಸಿನ 90 ವಯಸ್ಸಿನ ಸಹಿತ ಗಂಗಾವತಿಗೆ ಬಂದು ನಮ್ಮೆಲ್ಲರಿಗೂ ಸಹಿತ ಮಾರ್ಗದರ್ಶನ ಮಾಡೋದ್ರ ಮುಖಾಂತರ ಈ ವಚನ ಸಾಹಿತ್ಯ ಮತ್ತು ವಿಶೇಷವಾಗಿ ಜ್ಞಾನಪದ ಏನು ವಿಶೇಷವಾಗಿ ಅಂದರೆ ಅವರು ಜಾನಪದ ಸಾಹಿತ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳೋದ್ರ ಮುಖಾಂತರ ಕಾರ್ಯ ಮಾಡಿದರೆ ನಿಜವಾಗಿ ಬಹಳ ಸಂತೋಷ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದ್ರ ಜೊತೆಗೆ ನಮ್ಮ ನನಗೆ ಅನಿಸ್ತದೆ ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಸಹಿತ ಸಾಹಿತ್ಯ ಕ್ಷೇತ್ರದಲ್ಲಿ ಮುಂದುವರೆದು ನಮ್ಮ ಗಂಗಾವತಿ ಅನ್ನುವಂಥ ಮಾತನ್ನು ಸಹಿತ ಕೆಲವು ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಯಾಕಂದ್ರೆ ಸಾಹಿತ್ಯವು ಸಾಕಷ್ಟು ವಿಚಾರದಲ್ಲಿ ನಮ್ಮ ಶರಣಬಸಪ್ಪ ಕೋಲ್ಕಾರ್ ಇರ್ಬೋದು, ನಮ್ಮ ಇವರು ಇರ್ಬೋದು, ಪ್ರಸಿದ್ಧ ಶ್ರೀಮತಿ ಶ್ರೀದೇವಿ ಕೃಷ್ಣಪ್ಪನವರು ನಿಜವಾಗ್ಲೂ ಈ ಕಾರ್ಯಕ್ರಮ ನೋಡಿದರೆ ತುಂಬ ನನಗೆ ಎಷ್ಟೋ ಚೆನ್ನಾಗಿ ಅನಿಸ್ತದೆ. ಯಾಕಂದರೆ ಮಕ್ಕಳ ಮಾಡೋ ಕಾರ್ಯಕ್ರಮ ಇಂಥದ್ದೇ ಇರಬೇಕು. ತಂದೆ ತಾಯಿಗಳನ್ನು ಗುರುತಿಸಿ ಈ ಥರ ಕಾರ್ಯಕ್ರಮಗಳು ಹಿರಿಯರ ಆಶೀರ್ವಾದ ಮಾಡಿಸಿದ್ದಾರಲ್ಲ ತುಂಬ ಸಂತೋಷದ ಸಂಗೀತ. ಶಿವಲಿಂಗಪ್ಪ ಅವ್ರ ಬಗ್ಗೆ ಮಾತಾಡಬೇಕಾದರೆ ಸುಮಾರು 35 ವರ್ಷಗಳ ಹಿಂದೆ ಅವರು ಉಮಾದೇವಿ ಅವತ್ತು ನನ್ನ ಪರಿಚಯ. ಮನೆಯಲ್ಲಿ ಮಹಾಮನೆ ಕಾರ್ಯಕ್ರಮ ಅವರು ಪ್ರಾರಂಭ ಮಾಡಿದರು. ಇಲ್ಲಿ ನಮ್ಮ ಮನೆಯಿಂದಲೇ ಅವರು ಪ್ರಾರಂಭ ಮಾಡಿದರು. ಆವತ್ತಿನಿಂದ ಅವ್ರ ಜೊತೆಯಲ್ಲಿ ನಾವು ಇದ್ದು ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ನಾವು ಭಾಗಿಯಾಗಿರ್ತೀವಿ. ಆದರೆ ಮಾಡಿದ ಕೆಲಸ ಹೇಳ್ಕೊಂಡವರಲ್ಲ. ಶಿವಲಿಂಗಪ್ಪ ಅವ್ರ ಬಗ್ಗೆ ಪುಸ್ತಕ ರೂಪದಲ್ಲಿ ಬಂದಿದ್ದು ತುಂಬ ಸಂತೋಷಿಸಾಗಿದೆ. ಯಾಕಂದರೆ ಕೆಲಸ ಮಾಡೋರು ಯಾವತ್ತೂ ನಾನು ಮಾಡೀನಿ ಅಂತ ಹೇಳ್ಕೊಂಡ್ಬಂದಿಲ್ಲ. ಅದೇ ಥರ ಅವರು ವಿಚಿತ್ರವಾಗಿ ಕೆಲಸನೇ ಮಾಡ್ತಿದ್ದರು. ಪ್ರತಿಯೊಂದು ಕಡೆ ಗಿಡಗಳು ನಾಟಿದ್ದು ಆ ದಂಪತಿಗಳೇ ದೇವರು ಹೋಗಿ ಆರೋಗ್ಯ ಆಯುಷ್ಯ ಕೊಡಲಿ ಇಂಥ ಮಗಳನ್ನು ಕೊಟ್ಟು ಆಸೆ ಮಾಡುವಂಥ ಕಲಾವಿದರ ಬಗ್ಗೆ 4 ಸಂಪುಟಗಳನ್ನು ನನ್ನ ಗುರು ಸುರೇಶ್ವರ ಗೌರ್ಮಠದ ತಾತನವರು ಮತ್ತು ಕೋಲ್ಕರ್ ಅವರ ಮಾರ್ಗದರ್ಶನಕ್ಕೆ ಅವರು 4 ಸಂಪುಟಗಳನ್ನು ತೆಗೆದು ಬಂದಿದೆ. ಅದರ ಜೊತೆಗೆ ನಮಗೆ ಇದೆಲ್ಲವನ್ನೂ ಕೆಲಸ ಮಾಡೋದಕ್ಕಿಂತ ಮುಖ್ಯವಾಗಿ ನನಗೆ ಅತ್ಯಂತ ಪ್ರೀತಿ ಪಾತ್ರರು ಮತ್ತು ಗೌರವಾನ್ವಿತರು ಆಗಿರ್ತಕ್ಕಂಥ ಜಿ ಶಿವಲಿಂಗಪ್ಪ ಎನ್ನುವಂಥ ಆದರ್ಶದ ವ್ಯಕ್ತಿತ್ವ ಮತ್ತು ಅಮ್ಮ ಶ್ರೀಮತಿ ಉಮಾದೇವಿಯವರ ಸಾಮಾಜಿಕ ಸೇವೆ, ಅವರ ಮಗಳು ಶಿಕ್ಷಕಿ ಶ್ರೀದೇವಿ ಕೃಷ್ಣಪ್ಪ ಎನ್ನುವಂಥ ಸಜ್ಜನ ಹೆಣ್ಣು ಮಗಳ ಈ ಆದರ್ಶದ ಕೆಲಸ ನನಗೆ ಮಾದರಿ ಅನಿಸಿದೆ. ಯಾಕೆಂದರೆ ಪ್ರತಿಯೊಬ್ಬರು ಕೂಡ ನಾನೇ ಹೇಳಿದೆ, ಅಲ್ಲಮ್ಮ ನಮ್ಮ ತಂದೆಯದು ನಾವೇ ಬರೀಬಾರ್ದು, ನಮ್ಮ ತಂದೆ ಕೆಲಸನ ಬೇರೆಯವರು ಮಾಡಬೇಕು, ನಾವು ಮಾಡೋದು ಬೇಡ, ಕಡಿಮೆ ಅಂತ ನಾನು ಹೇಳಿದೆ. ಇಲ್ಲ ನಾನು ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿ ಆ ಕೆಲಸನ ಆರಂಭ ಮಾಡಿದ್ರು. ಕೊನೆಗೆ ನಮ್ಮ ಅಜ್ಜರು ಸ್ವಲ್ಪ ರೆಡಿ ಮಾಡಿಕೊಂಡು ನಾವು ನೀರಾಗಿ ಶಾಸ್ತ್ರೀಯ ಕೆಲಸ ಶಾಸ್ತ್ರೀಯವಾಗಿ ಮಾಡ್ತೀನಿ ಅಂತೇಳಿ ಅವರ ಅಪ್ಪಣೆಯ ಮೇರೆಗೆ ಇವತ್ತು ಕೃಷಿ ತಗೊಂಡಿದ್ದೇನೆ. ಇದು ನಿಮ್ಮ ಇಷ್ಟು ಜನ ಸೇರಿದ್ದು ನನಗೆ ಅಭಿಮಾನ ಮತ್ತು ಹೆಮ್ಮೆ ಅಂತಿದೆ. ಬಹುಶಃ
ಇಷ್ಟೊಂದು ಜನ ಇಷ್ಟೊಂದು ಶಾಂತ ರೀತಿಯಿಂದ ಕೂತು ಕೇಳಿದ್ದು ನನಗೆ ಅಭಿಮಾನ ಮತ್ತೆ ಹೆಮ್ಮೆ ಇದೆ. ನನ್ನ ಪತ್ರಿಕೋದ್ಯಮದ ಮಿತ್ರರು ಕೂಡ ಇಲ್ಲಿ ಆಗಮಿಸಿ ಈ ಕಾರ್ಯಕ್ರಮ ಯಶಸ್ಸಿಗೆ ಕಾಣ್ತಾ ಇದ್ದಾರೆ. ಕಳೆದ 2-3 ದಿನಗಳಿಂದ ಕೂಡ ಸುದ್ದಿ ಪ್ರಕಟಿಸಿದ್ದಾರೆ. ಅವರಿಗೂ ಕೂಡ ನನ್ನ ಕಡೆಯಿಂದ ಅಭಿಮಾನದ ಅಭಿವಂದನೆಗಳು. ಹಾಗೆಯೇ ನನ್ನ ಬಗ್ಗೆ ಅತ್ಯಂತ ಅಭಿಮಾನಪೂರ್ವಕವಾಗಿ ನಾನು ಸಂಶೋಧಕನಲ್ಲ, ಸಾಹಿತಿನವಲ್ಲ, ಪತ್ರಕರ್ತ ಬದುಕಿಗೋಸ್ಕರ ನಾನು ಕೆಲಸ ಮಾಡ್ಕೊಂಡು ಬಂದಿದ್ದೇನೆ. ಅಂಶವನ್ನ ನನ್ನ ಗುರು ವಿದ್ವತ್ ವಲಯದ ಗುರು ಗೋರು ಚಂದ್ರಸಪ್ಪ ಎನ್ನುವಂಥ ಮಹಾನ್ ಶಕ್ತಿ, ಕನ್ನಡದ ಅಸ್ಮಿತೆ, ಕನ್ನಡದ ನಾಡದ ಕಣಜ, ಅದು 1 ಶತಮಾನ 97 ವರ್ಷ ಬಳ್ಳಾರಿ ಬೆಂಗಳೂರಿನಿಂದ ಗಂಗಾವತಿ ಅಂತ ನಗರಕ್ಕೆ ಬರೋದು ನಿಮಗೆಲ್ಲ ಎಷ್ಟು ಮಟ್ಟಿಗೆ ಅದು ಪೂರಕ ಅಂತ ಅನ್ನೋದು ನಿಮಗೆಲ್ಲ ಅರಿವು ಗಮನಕ್ಕಿದೆ ಅಂತೇಳಿ ಭಾವಿಸ್ತೇನೆ. ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಡೆಸಿದಂಥ ಕನ್ನಡ ಸಾಹಿತ್ಯ ಪರಿಷತ್ತು, ತಾಲೂಕು ಘಟಕ ಮತ್ತು ಜಿಲ್ಲಾ ಘಟಕ ಮತ್ತು ಉಮಾಪ್ರಕಾಶನ ತುಂಬಾ ನನಗೆ ಇಷ್ಟು ಖುಷಿಯಾಯಿತು. ಅವರನ್ನು ನಮ್ಮ ಬಸವ ಕೇಂದ್ರಕ್ಕೆ ಅಧ್ಯಕ್ಷರನ್ನು ಮಾಡಿರಬೇಕು. ಯಾಕೆಂದ್ರೆ ಗಮನವಾಗಿ ಅವರಿಗೆ ಹೇಳಬೇಕು. ನಮ್ಮ ಶರಣ ಸಮೂಹದಲ್ಲಿ ಗಚ್ಚೆ ಮಾರಿಕೆ ಈಗ ಮರ ಹೇಳ್ಕೊಟ್ಟದ್ರಲ್ಲಿ ದೇವಿ ಸೋಡು ಮೈ ತುಂಬೆಲ್ಲ ತಿರುಗ್ತಕ್ಕಂಥ ಒಂದು ವಚನ ಪ್ರಚಾರವನ್ನು ಮಾಡ್ತಕ್ಕಂಥ ಅದಕ್ಕೆ ನಾವು ಆಗಬೇಕು ಅಂದಾಗ ನಮಗೆ ಸಹಕರಿಸಿದಂಥ ಇಲ್ಲಿ ಒಂದು ಬೆಳವಣಿಗೆ ಕಾರಣವಾದಂಥ ಪೂಜ್ಯರಿಗೆ ಹಾಗೂ 97 ರನ್ ಬಾರಿಸಿರ್ತಕ್ಕಂಥ ನಮ್ಮ ಹಿರಿಯ ಬಸವಚೇತನ ಗುರು ಚಂದ್ರಸಪ್ಪನವರಲ್ಲಿ, ಲಿಂಗಯ್ಯನವರಲ್ಲಿ ಹಾಗೂ ಆತ್ಮೀಯರಾದ ಬರಣ್ಣ ಅವರು 23 ವರ್ಷ ಆದರೂ ನನಗೆ ಗೊತ್ತಿಲ್ಲ, ಅವರು ನನಗೆ ಗೊತ್ತಿಲ್ಲ. ನಾನು ನೋಡಿದ್ದಾರೆ, ಆದರೆ ನಾನು ಅವರನ್ನು ನೋಡಿರಲಿಲ್ಲ ಅಂತ ಹೇಳ್ಕೊಂಡು ಈ ಗ್ರಂಥವನ್ನು ಸಂಪಾದಿಸಿದಂಥ ಎಲ್ಲ ಮಟೀರಿಯಲ್ಸ್ ಅಂತ ಏನು ಹೇಳ್ಕೊಂಡೆಲ್ಲ ತಯಾರು ಮಾಡಿಕೊಟ್ಟಂಥ ಎಲ್ಲರಿಗಿಂತ ನನಗೆ ಈ ಕಾರ್ಯಕ್ರಮ ನನಗಂತ ಬಹಳ ಖುಷಿ ಆಗಿದೆ. ಯಾಕೆಂದ್ರೆ ಅವರು ಮೂವರು ನನಗೆ ಇದ್ದಾರೆ. ಅವರ ಅಪ್ಪ, ಅವರ ಅವ್ವ, ಅಪ್ಪ ಇದಕ್ಕೆ ಹೆಸರು ಹೇಳಬೇಕು. ಎಲ್ಲ ಮೂವರು ನಮ್ಮ ಕೊಟ್ಟೂರೇಶ್ವರ ವಿದ್ಯಾಸಂಸ್ಥೆಯ ಪ್ರಖರ ಬೀಜಗಳು ಅವರೆಲ್ಲ. ಹೀಗಾಗಿ ನಿಮ್ಗೆಲ್ಲ ಆಗಕ್ಕೆ ಖುಷಿಯಾದ ಹೇಳ್ತದೆ. ಏನು ಅಂದ್ರೆ ಹಂಗೆ ಹಾಕೋದು ಸಂತೋಷ ಇದೆ ನಮಗೆ. ಬಹುಶಃ ಪುನರಾವರ್ತನೆ ಮಾಡಬಹುದೇನೋ ಅನಿಸ್ತು. ಅಂತ ಇವತ್ತು ಲೋಕಾರ್ಪಣೆ ಆಗ್ತದೆ. ಲೋಕಾರ್ಪಣೆ ಗ್ರಂಥದ ಹೆಸರು ಒಂದು ಸಾವಧಾನದಿಂದ ಕೇಳಿ. ಇಲ್ಲಿವರೆಗೆ ಇನ್ನು ನಾವು ಮಾತಾಡೋಕ್ಕೆ ಏನು ಮನಸ್ಸಿಗೆ ಎಲ್ಲ ಹೇಳಿಲ್ಲ. ಮತ್ತೆ ಆಡಿದ್ದಾರೋ ಅಂತ ಅದನ್ನು ಹೇಳೋದು ಅರ್ಥಿಲ್ಲ. ಈ ಬಸವಲಿಂಗ ಶಿವಲಿಂಗಪ್ಪ ಬಸವಾಯತ ಯಾವಾಗ ಮೊದಲು ಬಸವಾಯತ ಇದ್ದೇನು ಆತನ ಗ್ರಂಥ ಏನಲ್ಲ, ಆತ ಬಸವಾಯತನಾಗಿರಲಿಲ್ಲ. ದೇವಿ ಪುರಾಣ ಮಾಡ್ತಿದ್ದ, ಎಲ್ಲ ಸಾವಿರ ಪೂಜೆಗಳನ್ನು ಮಾಡ್ತಿದ್ದ, ಇವೆಲ್ಲ ಮಾಡ್ತಿದ್ದ. ಮತ್ತು ಒಮ್ಮೆ ಆತ ಲಿಂಗಾಯತನಾಗಿದ್ದ. ಅದು ಮಜಾ. ಲಿಂಗಾಯತ ಅಂತ ಹೇಳಿಕೊಂಡು ಎಲ್ಲ ಮಾಡುವವರಿಗೆ ಬಸವಾಯತ ಅನ್ನಕ್ಕಾಗದಿಲ್ಲ. ಬಸವಾಯತ ಅನ್ನಕ್ಕಾಗದಿಲ್ಲ. ಹಾಗೆ ನಮ್ಮ ಶಿವಲಿಂಗಪ್ಪ ಒಂದು ಸ್ವಭಾವ. ಯಾಕೆ ನಾನು ಅತ್ಯಂತ ಸಮೀಪದಿಂದ ಕಂಡಿರುವ 30-40 ವರ್ಷಗಳವರೆಗೆ ಅವರು ನಮ್ಮದು ಒಂದೇ ರೂಪದ ಆಗಿರ್ತಕ್ಕಂಥ ಫ್ಯಾಮಿಲಿ ತಮ್ಮ. ಬಸವಾಯತ ಆಗೋದ ಹಿಂದೆ ಆಡುತ್ತದ ಗಿಡವಿಲ್ಲ. ಶಿವಲಿಂಗಪ್ಪ ಪಕ್ಕಾದ ಯಾವ ಸಂಸ್ಥೆಗಳು ಇದ್ದಿಲ್ಲ. ಗಂಗಾವತಿಯಲ್ಲಿ ಯಾವುದೇ ಒಂದು ಸಂಸ್ಥೆ ಹುಟ್ಟಿತು, ಅದು ದುರ್ಗವನ್ನಾಗಲಿ ಜಾಮವನ್ನಾಗಲಿ ಯಾವುದೇ ಒಟ್ಟು ಅದಕ್ಕೆ ಅಲ್ಲಿ ಸೇರಿಕೊಂಡ ಕೆಲಸ ಮಾಡತಕ್ಕಂಥ ಒಂದು ಪ್ರವೃತ್ತಿ. ಆಗ ಬಸವಾಯತ ಇರಲಿಲ್ಲ. ಹಂಗೆ ಈ ಸ್ಟೇಜ್ ಯಾವಾಗ ಬಂದ ಬಸವಾಯತನ ಸಂದರ್ಭ ಯಾವಾಗ ಬಂದ
ಕೇಳಿದ್ರೆ ಏನಿದು ಈ ಅಪ್ಲಿಕೇಶನ್ ಕಾಗದ ಹಾಕಿ ಬರೀತಾರಲ್ಲ ಕಾರಣಿ ಅದಕ್ಕೆ ಕಾಂಗ್ರೆಸ್ ಲಿಂಗಾಯತ ಅವರಿಗೆ ಬಸವ ಪ್ರೇರಿತ ಲಿಂಗಾಯತರಲ್ಲ ಎಲ್ಲ ಕೂಡೇ ಬಂದಿದ್ದಾರೆ ನಮ್ಮವರು ಕಾಂಗ್ರೆಸ್ ಲಿಂಗಾಯತರು ಅವರು ಸಾವಿರ ಪೂಜೆ ಬಸವ ಧರ್ಮಕ್ಕೆ ವಿರೋಧವಾದಂತ ಸಲ್ಲದಂತ ಆಚರಣೆಗಳನ್ನು ಮಾಡ್ತಾರೆ ಮತ್ತೆ ಅಷ್ಟೇ ಪ್ರೀತಿಯಿಂದ ಬಸವಣ್ಣನನ್ನು ಪೂಜಿಸ್ತಾರೆ ಅದು ಅವರ ತಪ್ಪಲ್ಲ ಕಾಲಕಾಲಾಂತರದಿಂದಲೂ ಮುಸುಳಿ ಬಂದಿರತಕ್ಕಂಥ ಅವುಗಳನ್ನು ಒಮ್ಮೆ ಅವರಿಗೆ ತೆಗೆಯಕ್ಕಾಗ್ತಾ ಇಲ್ಲ ಆ ನಿಟ್ಟಿನಲ್ಲಿ ಯಾವುದೇ ಸ್ವಾಮಿಗಳು ಪ್ರಖರವನ್ನು ಮಾಡ್ತಾ ಇಲ್ಲ ಯಾವುದೇ ಸಂಘಟನೆಗಳಿಲ್ಲ ಹೀಗಾಗಿ ಅವರಿಗೆ ಆ ಒಂದು ನಿಲುವು ಬಂದಾದ್ರೆ ಇಲ್ಲೊಂದು ಬಸವ ಪ್ರೇರಿತ ಲಿಂಗಾಯತರು ಅಂತ ಆವಾಗ ಇಂಥ ಒಂದು ವಾತಾವರಣದಲ್ಲಿ ಒಂದು ಸಂಘ ಹುಡುಕೊಂಡಿತ್ತು ನಮ್ಮ ರಾಷ್ಟ್ರದ ನಮ್ಮ ಕರ್ನಾಟಕದಲ್ಲಿ ರಾಷ್ಟ್ರೀಯ ಬಸವದಳ ಆ ರಾಷ್ಟ್ರೀಯ ಬಸವದಳ ಯಾವ ಸಂಘ ಮಠ ಮಾನ್ಯಗಳಿಗೆ ಸಂಬಂಧಿಸಿದ ಊರವರಿಗೆ ಹೋಗಿ ಈ ಬಸವ ತತ್ವವನ್ನು ಪೂಜ್ಯ ಲಿಂಗಾನಂದರು ಅಕ್ಕ ಮಹಾದೇವಿಯವರು ಇವರೆಲ್ಲ ಕೂತ್ಕೊಂಡು ಪ್ರಚಾರ ಮಾಡ್ತಿದ್ರು. ಎಷ್ಟು ಪ್ರಚಾರ ಮಾಡ್ತಿದ್ರು ಅಂದ್ರೆ ವಿಷಯಗಳನ್ನು ಬಹಳ ಹೇಳ್ತಿದ್ರು ಯಾವುದು ಮುಚ್ಚಿರ್ತಿದ್ರು ಈಗ ನಡೆಸ್ಬೋದು ಈ ಲಿಂಗಾಯತ ಎಲ್ಲಿ ಹುಟ್ಟಿಲ್ಲ ರಾಜ ಮಹಾರಾಜರಲ್ಲಿ ಹೋಗಲಿಲ್ಲ ಋಷಿಮುನಿಗಳನ್ನು ಬೇಡಲಿಲ್ಲ ಪ್ರತಿಷ್ಠೆಗಳನ್ನು ಕೇಳಲಿಲ್ಲ ಜನಸಾಮಾನ್ಯರು ಪರಮಾದಿಗಳು ಶಿವಭಕ್ತರಾದರೆ ಅವರ ನಾಯಿ ಪಂಚವಾದ್ಯದಲ್ಲಿ ಮಾಡಿಸುವಂತ ಬಸವಣ್ಣ ಬಸವ ಧರ್ಮವನ್ನು ತರದಿಂದಲೇ ಕಟ್ಟಬೇಕಾಗಿತ್ತು. ಇದು ತರದಿಂದ ಕಟ್ಟಿದ ಧರ್ಮ. ಇಲ್ಲಿ ಯಾರು ಗುಣಪರಿಗಳಿಲ್ಲ. ಹಲವರಲ್ಲಿ ಚಂದಯ್ಯ ಗೋಪಾಲ ಕಕ್ಕಯ್ಯ ಮಲ್ಲಾರ ಚಂದಯ್ಯ ಸಮಕಾಲ ಹನ್ನಯ್ಯ ಬಡಿವಾಳ ಬಾಚಯ್ಯ ಇಂತಿ ಜನಸಾಮಾನ್ಯರು ಬಸವ ಚಳವಳಿಯ ಶಕ್ತಿಗಳು ಅನುಭವ ಮಂಟಪದವಾದಿಗಳು ಕಲ್ಯಾಣ ಕ್ರಾಂತಿಯ ಕಿಡಿಗಳು ಈ ಸತ್ಯ ತಿಳಿದವರಿಗೆ ಬಸವಣ್ಣನ ಧರ್ಮ ವಿಶ್ವ ಧರ್ಮ ಬರೀ ಗೋಳವಾಸರಾಗಿಲ್ಲ ಎಲ್ಲಿದೆ ಹಬ್ಬ ಹಬ್ಬನ ಗೋಪಾಲ ಕಕ್ಕಯ್ಯ ಮಾಲಾರ ಚಂದಯ್ಯ ಇವತ್ತು ಬಸವಣ್ಣ ಕೆಲವರು ಈ ವಿಚಾರಗಳನ್ನು ನಮ್ಮೆಲ್ಲರ ತಲೆಯಲ್ಲಿ ತುಂಬಿದಂಥದ್ದು ರಾಷ್ಟ್ರೀಯ ಬಸವದಳ. ಅವಾಗ ಈ ಪುಣ್ಯಾತ್ಮ ಅದು ನುಡಿಯುತ್ತಾರೆ ಯಾವಾದ್ರೂ ಬಸವ ಮತ್ತು ಹೋಗಿ ಅವ್ರು ಟಚ್ ಮಾಡೋದನ್ನೇ ಆಗ ಮಾತಾಜಿ ಹೇಳ್ತಾರೆ ಲಿಂಗಾನಂದ ಹೋಗಿ ಪರ್ಮಿಷನ್ ತಗೊಂಡು ನಾವು ಇಲ್ಲೆಂದು ರಾಷ್ಟ್ರೀಯ ಬಸವದಳ ಕಟ್ತೀವಿ ನಮ್ಗೆ ಸರ್ಕಾರ ಬೇಕು ಅದಕ್ಕೆ ಅಂತ ವ್ಯಕ್ತಿಯನ್ನು ಅಧ್ಯಕ್ಷ ಆಗ್ತಿದ್ರು ಗೊತ್ತಾಯ್ತಾ ಕಂಪೌಂಡ್ ಮುಟ್ಟಿದ್ರೆ ನೀರಾಗಿ ಸಾಫ್ ಮಾಡಂತ ಮಡಿಯುವಂತ ಜೆ ಬಸವ ಬಸವಪ್ಪ ಎಂತ ಅಭಿಪ್ರಾಯಗಳನ್ನು ಬಹಳಷ್ಟು ಸ್ವಾರಸ್ಯಕರವಾಗಿ ಮಂಡಿಸಿದ್ದಾರೆ. ಶಿವಲಿಂಗಪ್ಪನವರ ಜೀವನ ಚರಿತ್ರೆಯಲ್ಲಿ ಎಲ್ಲರ ಜೀವನ ಚರಿತ್ರೆ ಇರ್ತದೆ. ಮನುಷ್ಯ ಹುಟ್ಟುವವರಿಗೆಲ್ಲರಿಗೂ ಜೀವನ ಚರಿತ್ರೆಗಳಿಲ್ಲ. ಅವನು ಹುಟ್ಟಿದ ಬೆಳೆದ ಶಾಲೆಯನ್ನು ಕಲಿತ ಹಿರಿಯ ವಿದ್ಯಾ ವ್ಯಾಸಂಗ ಮಾಡಿದ ಉದ್ಯೋಗಸ್ಥನಾದ ಪ್ರಾಪ್ತವಯಸ್ಕನಾದ ಮದುವೆಯಾದ ಮಕ್ಕಳನ್ನು ಹಡೆದ ರೋಗಗ್ರಸ್ತನಾದ ಸತ್ತು ಹೋದ. ಇದು ಎಲ್ಲ ಮನುಷ್ಯರಿಗಿರ್ತಕ್ಕಂಥ ಜೀವನ ಚರಿತ್ರೆ. ಆದರೆ ಜನನ ಎನ್ನುವ ಮೊದಲ ಪುಟ ಮರಣ ಎನ್ನುವ ಕೊನೆ ಪುಟವನ್ನು ದೇವರು ಬರೆದಿದ್ದಾನೆ ಅಂತ ಹೇಳ್ತಾರೆ. ಮಧ್ಯದಲ್ಲಿ ಬರುವ ಜೀವನ ಅಂತಕ್ಕಂಥ ಪುಟಗಳನ್ನ ನಾವು ತುಂಬಿಕೊಳ್ಳಬೇಕು. ಮನುಷ್ಯನಾಗಿ ಹುಟ್ಟಿದ ಪ್ರತಿಯೊಬ್ಬನು ಮಾನವತೆಯನ್ನ ಆಧಾರವಾಗಿ ಇಟ್ಟುಕೊಂಡು ತನ್ನ ಜೀವನವನ್ನ ಎಳೆದುಕೊಳ್ಳಬೇಕಾಗ ಈ ಜೀವನ ಸುಮ್ಮನೆ ಸುಖ ಸುಮ್ಮನೆ ದೊಡ್ಡದಲ್ಲ. ಪರೋಪಕಾರ ಪುಣ್ಯಮಯ ಕಾರ್ಯಗಳು ಮುಂತಾದವುಗಳನ್ನು ಮಾಡುವ ಮೂಲಕ ಮನುಷ್ಯ ಸಾರ್ಥಕತೆಯನ್ನು ಪಡೆಯಬೇಕಾಗ್ತದೆ. ಎಲ್ಲ ಜೀವಿಗಳಿಂದಲೂ ವಿಶೇಷವಾಗಿರ್ತಕ್ಕಂಥ ಮಾನವ ಜನ್ಮ
ಈ ಕಾರ್ಯದಲ್ಲಿ ಹೆಚ್ಚಿನ ಒಂದು ಮುತುವರ್ಜಿಯನ್ನು ವಹಿಸಿ ಗ್ರಂಥವನ್ನು ಲೇಖನವನ್ನು ಸಂಗ್ರಹ ಮಾಡುವುದರಲ್ಲಿ ಶಿವಲಿಂಗಪ್ಪನವರ ಮಗಳಾಗಿರ್ತಕ್ಕಂಥ ಶ್ರೀದೇವಿ ತನ್ನ ಒಂದು ಸಾಹಿತ್ಯಿಕ ಸೇವೆಯ ಮೂಲಕವಾಗಿ ಈ ಸಂಕಲನಗಳನ್ನೆಲ್ಲವನ್ನ ಸಾಹಿತ್ಯವನ್ನು ಸಂಗ್ರಹಿಸುವ ಮೂಲಕ ಹೆಚ್ಚಿನ ಒಂದು ಕಾರ್ಯವನ್ನು ಇಲ್ಲಿ ಮಾಡಿ ನನಗೆ ಮಗಳಾಗಿ ತನ್ನ ಒಂದು ಶಕ್ತಿಯನ್ನು ಇಲ್ಲಿ ತೋರಿದ್ದಾರೆ. ಹಾಗೆಯೇ ನಮ್ಮವರೇ ಆಗಿರ್ತಕ್ಕಂಥ ಡಾಕ್ಟರ್ ಎನ್ ಡಿ ತಿಪ್ಪೇಸ್ವಾಮಿ ಅವರನ್ನು ಕುರಿತು ಈಗಾಗಲೇ ಕೋಲ್ಕತ್ತಾದವರು ಮಾತಾಡಿದ್ದಾರೆ, ಗೌರು ಚನ್ನಬಸವನವರು ಮಾತಾಡಿದ್ದಾರೆ, ಬಸವಲಿಂಗಯ್ಯನವರು ಮಾತಾಡಿದ್ದಾರೆ. 23 ವರ್ಷಗಳ ಕಾಲ ಗಂಗಾವತಿಯಲ್ಲಿದ್ದರೂ ಕೂಡ ಎಲೆಮರೆ ಕಾಯಿಲೆ ತಿಳಿದುಕೊಂಡು ತಾವಾಯಿತು ತಮ್ಮ ಕಾಯಕವಾಯಿತು ಅನ್ನುವ ರೀತಿಯಲ್ಲಿ ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿ ಉಪಸಂಪಾದಕರಾಗಿ ಕೆಲಸ ಮಾಡ್ತಾ ಬಿಡುಗಡೆ ವೇಳೆಯಲ್ಲಿ ಇಂಥ ಕೆಲಸಗಳನ್ನು ಸುಮಾರು ಈಗಾಗಲೇ 25ಕ್ಕೂ ಹೆಚ್ಚು ಗ್ರಂಥಗಳನ್ನು, ಅಭಿನಂದನಾ ಗ್ರಂಥಗಳನ್ನು, ವೈಚಾರಿಕ ಗ್ರಂಥಗಳನ್ನು ಈ ಲೋಕಕ್ಕೆ ಕೊಡಮಾಡಿದ್ದಾರೆ. ಅಂಥ ಸಾಹಿತಿಗಳು ಶಿವಲಿಂಗಪ್ಪನವರ ಕುರಿತು ಸಂಪಾದಕರಾಗಿ ಕೆಲಸ ಮಾಡಿ ಒಳ್ಳೆಯ ಪುಸ್ತಕಕ್ಕೆ ನೆರವು ಬರುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ. ಜೊತೆಯಾಗಿ ಅವ್ರು ಹೇಳ್ತಿರ್ತಾರೆ, ಹಾಗಾಗಿ ಯಾರು ತಿಪ್ಪೇಸ್ವಾಮಿಯವರು ಚನ್ನಬಸವನವರು ಬಹಳ ಸಹಕಾರ ಕೊಡ್ತಾರೆ. ಯಾವುದೇ ಸಾಹಿತ್ಯ ಸೇವೆಗೆ ಅವರ ಸಲಹೆ ಸೂಚನೆಗಳು ಬಹಳ ಅಗತ್ಯವಾಗಿರ್ತವೆ ಅಂತ ತಿಳ್ಕೊಂಡು ಅವ್ರ ಬಗ್ಗೆ ತುಂಬ ಗೌರವದ ಮಾತುಗಳನ್ನು ಹೇಳ್ತಾರೆ. ಅವರಿಬ್ಬರು ಸೇರಿಕೊಂಡು ಗ್ರಂಥಕ್ಕೊಂದು ಮೆರಗನ್ನು ತಂದಿದ್ದಾರೆ ಅಂತ ಹೇಳಿದರೆ ಅತಿಶಯೋಕ್ತಿ ಆಗಲಾರದು. ಈ ಕೆಲಸ ಶಿವಲಿಂಗಪ್ಪನವರ ಒಂದು ಸಾಮಾಜಿಕ ಕಳಕಳಿಯ ಒಂದು ಸೇವೆ ಇವತ್ತು ಲೋಕದ ಜನರಿಗೆ ಈ ರೀತಿಯಲ್ಲಿ ಗೊತ್ತಾದದ್ದು ಬಹಳ ಸಂತೋಷದ ಸಂಗತಿ ಅಂತ ಹೇಳ್ತಾ, ಬಸವಜಯಂತಿ ಮೂಲಕ ಬಸವ ಸಮಿತಿ ಮುಂತಾದವುಗಳ ಮೂಲಕವಾಗಿ ಬಹಳಷ್ಟು ದಿನ ನಾನು ಕೂಡ ಗೌರವನಾಗಿ ಕೆಲಸ ಮಾಡಿದ್ದೆ ಅಂತ ಹೇಳಿ ಹಿರಿಯ ಚಿಂತಕರಾಗಿರ್ತಕ್ಕಂಥ ಅನೇಕ ವಿದ್ಯಾರ್ಥಿಗಳ ಜೀವನಕ್ಕೆ ಬೆಳಕಾಗಿರ್ತಕ್ಕಂಥ ಸುದ್ದಿ ಚಿಂತನ ಪತ್ರಿಕೆಯ ರೂವಾರಿಗಳಾಗಿರ್ತಕ್ಕಂಥ ನಮ್ಮ ಕೆ ನಾರಾಯಣ ಗುರುಗಳು ಹೆಸರು ಅದು ಮನಸ್ಸಿನಿಂದ ಮತ್ತು ಸಂತೋಷವಾಗಿದ್ದಂಥ ಹೆಸರು, ಬಹಳ ಅಭಿಮಾನದಿಂದ ಇಟ್ಟಂಥ ಹೆಸರು ಬಸವಾಮಿಯಾಗಿ. ಈ ಬಸವಾಮಿಯಾಗಿ ಅನ್ನುವಂಥ ಹೆಸರಿನ ಪುಸ್ತಕ ಇನ್ನೂ ಎಲ್ಲಿ ಬಂದಿಲ್ಲ. ಇದು ಪ್ರಥಮ ಪುಸ್ತಕ ಅಂತ ನನಗೆ ಅನಿಸ್ತದೆ. ಅದಕ್ಕಾಗಿ ಬಸವಣ್ಣವರ ಬಗ್ಗೆ ಅವರ ಅತ್ಯಂತ ಗೌರವ, ಪ್ರೀತಿ, ವಿಶ್ವಾಸ ಐತಿ. ನಮ್ಮ ಶರಣಗಳಲ್ಲಿ ಸರಿಯಾದ ದಾರಿಯಾಗುತ್ತದೆ. ಅವರು ತತ್ವನಿಷ್ಠೆ ಎಂದರೆ ಯಾವುದೇ ಸಂದರ್ಭದಲ್ಲಿ ಬಸವಣ್ಣವರ ತತ್ವವನ್ನು ಬಿಟ್ಟು ಮಾತನಾಡೋಲ್ಲ, ಬಿಟ್ಟು ಬರೆದಿರೋರಲ್ಲ. ಎಂಥ ಕಷ್ಟದ ಪ್ರಸಂಗದಲ್ಲಿಯೂ ಕೂಡ ಅವರು ಬಸವಣ್ಣವರ ತತ್ವವನ್ನು ತಮ್ಮ ಹೃದಯದಲ್ಲಿ ಇಟ್ಟುಕೊಂಡು, ತಲೆಯ ಮೇಲೆ ಇಟ್ಟುಕೊಂಡು ಅದನ್ನು ಅನುಸರಿಸಿಕೊಂಡು ಬಂದಂತ ಅತ್ಯಂತ ಕಟ್ಟಾಳು ಬಸವಣ್ಣವರ ಕಟ್ಟಾಳು ಅಂತಂದ್ರೆ ನಮ್ಮ ಶಿವಲಿಂಗಪ್ಪನವರು, ಅವ್ರ ಇಡೀ ಕುಟುಂಬ ಮತ್ತೆ ನಮ್ಮ ಸಿ.ಎಚ್. ನಾರಾಯಣ ಈ ಭಾಗದಲ್ಲಿ ಬಸವಾದಿ ಶರಣರ ತತ್ವಗಳನ್ನು ಗಟ್ಟಿಯಾಗಿ ಧೈರ್ಯವಾಗಿ ಹೇಳಿದಂಥವರು ನಮ್ಮ ಸಿ.ಎಚ್. ನಾರಾಯಣ. ಈ ಕಾರಣಕ್ಕಾಗಿ ಅವರು ಇವತ್ತಿನ ದಿವಸ ಗಂಗಾವತಿಯಲ್ಲಿ ಏನಾದರೂ ಬಸವಣ್ಣವರ ಬಗ್ಗೆ ತಿಳಿದತೆ ಅಂದರೆ ಸಿ.ಎಚ್. ನಾರಾಯಣ ಮತ್ತು ನಮ್ಮ ಶಿವಲಿಂಗಪ್ಪನವರಿಂದ ಒಂದು ಸ್ವಲ್ಪ ಬಸವಣ್ಣವರ ಬಗ್ಗೆ ಗೊತ್ತಾಗಿದೆ. ಇಂಥ ಒಂದು ಮಹಾ ಸೇವೆಯನ್ನು ಮಾಡಿದಂಥವರು ನಮ್ಮ ಶಿವಲಿಂಗಪ್ಪನವರು, ನಮ್ಮ ಸಿ.ಎಚ್. ನಾರಾಯಣ. ಇವತ್ತು ಸಿ.ಎಚ್. ನಾರಾಯಣ ಸುದ್ದಿ ಚಿಂತನ ಒಂದು ಪತ್ರಿಕೆ ಶುರು ಮಾಡಿದರು. ಆ ಪತ್ರಿಕೆಗೆ ಏನ್ ಮಾಡಿದ್ರೆ ಶ್ರೀದೇವಿ ತಾಯಿಯವರಿಗೆ ಶರಣರ ಬಗ್ಗೆ ಲೇಖನ ಬರಿ ಅಂತ ಹೇಳಿದ್ರು. ಅವ್ರ ತಾಯಿ ಲೇಖನ ಬರಿತಾ 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 ಏನಾದ್ರೆ ಬಸವಣ್ಣವರ ಇಡೀ ತಮ್ಮ ಜೀವಮಾನದಲ್ಲಿ ಎಲ್ಲಾ ವಿಷಯಗಳ ಸಾಹಿತ್ಯವನ್ನು ಅಧ್ಯಯನ ಮಾಡಿ ಅದರ ಕಾನ್ಸೆಪ್ಟ್ ಅನ್ನು ಸರಿಯಾಗಿ ತಿಳ್ಕೊಂಡು ಇವತ್ತು ಶರಣ ಸಾಹಿತ್ಯಗಳಾಗಿ ನಿರ್ಮಾಣಗೊಂಡಾರ ಮತ್ತು ಶರಣ ಸಾಹಿತ್ಯವನ್ನೇ ಬಿತ್ತುತ್ತಾರ, ಶರಣ ಸಾಹಿತ್ಯವನ್ನೇ ಬೆಳೀತಾರ, ಶರಣ ಸಾಹಿತ್ಯವನ್ನೇ ಪ್ರಚಾರ ಮಾಡ್ತಾರೆ.
ಶ್ರೀದೇವಿ ತಾಯಿ ಬಹಳ ನಿಷ್ಠಾವಂತ ತಾಯಿ ಬಸವ ತತ್ವದ ಬಗ್ಗೆ. ಇವತ್ತು ಆ ತಾಯಿ ನಮ್ಮ ತಂದೆಯವರ ಬಗ್ಗೆ ಹಂಗ ಹೊಗೆ ಬಿಡದೆ ಅವರು ಮಾಡಿದಂಥ ಕೆಲಸ ಹಂಗ ಹೊಗೆ ಬಿಡದೆ ಅಂತ ತಿಳ್ಕೊಂಡು ಹೇಳಿ ಇದನ್ನ ದಾಖಲೀಕರಣಗೊಳಿಸಬೇಕು ಅಂತ ತಿಳ್ಕೊಂಡು ಹೇಳಿ ಆ ತಾಯಿ ಒಂದು ಮಹಾ ಕಾರ್ಯಕ್ಕೆ ಕೈ ಹಾಕಿದ್ರು. ಇದು ಬಹಳ ಶ್ರೇಷ್ಠವಾದಂಥ ಕಾರ್ಯ. ನಮ್ಮ ಎನ್.ಡಿ. ತಿಪ್ಪೇಸ್ವಾಮಿಯವರು ಕೂಡ ಈ ಪುಸ್ತಕವನ್ನು ಬಹಳ ಶಿಸ್ತಿನಿಂದ ಮಾಡ್ಯಾರ. ಈ ಪುಸ್ತಕದ ಒಂದು ಶಿಸ್ತು ಐತಿ, ಒಂದು ಅಧ್ಯಯನ ಕ್ರಮ ಇದೆ. ಅದನ್ನ ನಾವು ಎಲ್ಲ ಅಧ್ಯಾಯಗಳಲ್ಲಿ ಶರಣರ ದೃಷ್ಟಿ, ದಾರ್ಶನಿಕರ ದೃಷ್ಟಿ, ವೈದ್ಯರ ದೃಷ್ಟಿ, ಸಾಹಿತ್ಯಗಳ ದೃಷ್ಟಿ, ಹೀಗೆ ಯಾರ್ಯಾರ ದೃಷ್ಟಿಯಲ್ಲಿ ಶಿವಲಿಂಗಪ್ಪನವರ ಎಲ್ಲ ಸಮಗ್ರವಾದ ಸಮಾಜದ ದೃಷ್ಟಿಯಲ್ಲಿ ಬರುವಾಗ ಈ ಪುಸ್ತಕವನ್ನು ವ್ಯವಸ್ಥೆ ಮಾಡಿದೆ. ಅದಕ್ಕಾಗಿ ಇವತ್ತು ಇಡೀ ಸಮಗ್ರ ಸಮಾಜವನ್ನೇ ಪ್ರತಿನಿಧಿಸುವಂತಹ ಪುಸ್ತಕ ಆಗೈತೆ. ಅದಕ್ಕಾಗಿ ಅದಕ್ಕೊಂದು ಶಿಸ್ತು ಐತಿ. ಆ ಶಿಸ್ತನ್ನು ಅದಕ್ಕೆ ಅಳವಡಿಸಿದವರು ಅಂದ್ರೆ ನಮ್ಮ ತಿಪ್ಪೇಸ್ವಾಮಿಯವರು. ಅದಕ್ಕಾಗಿ ಒಳ್ಳೆ ಸಂಪಾದಕರು. ಪುಸ್ತಕ ಬರೆದು ಬಹಳ ಹತ್ತಿರ ಐತಿ, ಆ ಸಂಪಾದಕರು ಬಹಳ ಕಷ್ಟ ಐತಿ. ಯಾರ್ಯಾರು ಏನ್ ಬರೆದ್ರೆ ಎಲ್ಲ ಕೈ ಇಳಿಸಿಬಿಟ್ಟಿರ್ತಾರೆ. ಅದನ್ನ ತಿದ್ದಿ ತೀಡಿ ಅದಕ್ಕೆ ಹೆಂಗಿರ್ತಂದ್ರ ಕಲಿ ಕೆಲವರು ಬಂದ್ಬಿಟ್ಟಿರ್ತಾವ. ಕಲಿ ಕೆಟ್ಟಿರ್ತಾವ, ಮೈ ಹೊಲಸಾಗಿರ್ತತಿ, ಬಟ್ಟೆ ಹೊಲಸಾಗಿರ್ತತಿ, ಕಾಲು ಹೊಲಸಾಗಿರ್ತಾವ. ಅದೆಲ್ಲ ಸರಿಯಾಗಿ ತಿದ್ದಿ ತೀಡಿ ಕೂದಲ ಚಂದ ಮಾಡ್ಕೊಂಡು ಮತ ಹೊಡಿಸ್ಕೊಂಡು ಮತ ಒರೆಸಿ ಮತ್ತೆ ಹೊಸ ಬಟ್ಟೆ ಹಾಕಿ ಚಂದ ಮಾಡಿ ಹೆಂಗ್ ಇರ್ತಾವ ಮುಂದೆ ಹಂಗ ಲೇಖನ ಹೆಂಗೆ ಬರೆದಿರ್ತಾರೆ. ಒಂದು ಶಿಸ್ತಿನ ಕ್ರಮ ಅಳವಡಿಸಿ, ಸಿದ್ಧಾಂತದ ಕ್ರಮ ಅಳವಡಿಸಿ ಅದರ ಲೇಖನ ತಯಾರು ಮಾಡಬೇಕಿಲ್ಲ. ಅದು ಸಂಪಾದಕರ ಕೆಲಸ, ಅದು ಬಹಳ ಕಷ್ಟದ ಕೆಲಸ. ಅದನ್ನ ಎನ್.ಡಿ. ತಿಪ್ಪೇಸ್ವಾಮಿಯವರು ಬಹಳ ಅಚ್ಚುಕಟ್ಟಾಗಿ ಮಾಡಿಕೊಂಡಿದ್ದಾರೆ. ಅದಕ್ಕಾಗಿ ಇವತ್ತು ಈ ಅದ್ಭುತವಾದಂತ ಸಮಾರಂಭ ನಮ್ಮ ಶಿವಲಿಂಗಪ್ಪನವರು ಸಮಾಜಕ್ಕಾಗಿ ಬಹಳ ಅದ್ಭುತವಾದ ಸೇವೆಯನ್ನು ಮಾಡ್ಯಾರ. ಅವರು ಕೇವಲ ಬಸವ ತತ್ವದ ಒಂದು ಪ್ರಸಾರ ಮಾಡೋದ್ರ ಜೊತೆಗೆ ಸಮಾಜದ ಸೇವೆಯನ್ನು ಮಾಡ್ಯಾರ. ಯಾರು ಏನೇ ಸಮಾಜ ಸೇವೆ ಇರೋದನ್ನು ಬಹಳ ನಿಷ್ಠೆಯನ್ನು ಮಾಡಿಕೊಂಡಿದ್ದಾರೆ. ಅದಕ್ಕಾಗಿ ಮನುಷ್ಯನ ವ್ಯಕ್ತಿತ್ವ ಎದುರ ಮೇಲೆ ನಿಂತತಿ ಅಂತಂದ್ರೆ ಸೇವೆಯ ಮೇಲೆ ನಿಂತತಿ. ಯಾರು ಸೇವೆಯನ್ನು ಮಾಡ್ತಾರೋ ವ್ಯಕ್ತಿತ್ವ ವಿಕಾಸಕೊಂಡು ಹೋಗತಿ. ಇವತ್ತು ಬಸವಣ್ಣವರ ವ್ಯಕ್ತಿತ್ವ ಇಡೀ ಜಗತ್ತಿನ ವಿಕಾಸದ ಕೇಂದ್ರ ಅಂತಂದ್ರೆ ಅವ್ರು ಮಾಡಿದಂತ ಸೇವೆ. ಎಂತ ಸೇವೆ ಅಂದ್ರೆ ಮಾನವೀಯ ಸೇವೆ. ಇವಾಗ ನಾನು ಹೇಳ್ತೀನಿ, ಮನೆ ಮಾತು 2 ನಿಮಿಷ ಮುಗಿಸ್ತೇನೆ. ಏನಂತಂದ್ರೆ ಬಸವಣ್ಣನವರು ಮಾನವತಾವಾದಿ ಅಂತ ಕರೀತಾರೆ. ಮಾನವತಾವಾದಿ ಅಂತಂದ್ರೆ ಏನು? ಒಂದು ಇಡೀ ಧರ್ಮವನ್ನ, ಈ ಲಿಂಗಾಯತ ಧರ್ಮವನ್ನ ಬಸವಣ್ಣ ಕಟ್ಟಿದಲ್ಲ, ಯಾವ ಆಧಾರದ ಮೇಲೆ ಕಟ್ಟಿದ್ರೆ ಯಾವುದೇ ಮತದ ಆಚರಣೆ ಮೇಲೆ ಧರ್ಮವನ್ನು ಕಟ್ಟಿಲ್ಲ. ಬಸವಣ್ಣವರು ಇದನ್ನ ಮಾನವೀಯತೆ ಆಧಾರದ ಮೇಲೆ ಧರ್ಮವನ್ನು ಕಟ್ಟಿದ್ರು. ಮಾನವೀಯತೆ ಆಧಾರದ ಮೇಲೆ ಕಟ್ಟಿದ್ರು. ಮಾನವೀಯತೆ ಅಂದ್ರೆ ಇಷ್ಟ ಬಹಳ ಡೆಫಿನೇಷನ್ ಕೊಡಬೇಕಾಗಿಲ್ಲ. ಮನುಷ್ಯರಿಗೆ ಏನ್ ಬೇಕಂತಂದ್ರೆ ಅನ್ನ ಬೇಕು. ಮನುಷ್ಯರಿಗೆ ಅತ್ಯಂತ ಹೆಸರಿಸಲ್ಪಟ್ಟೆ ಅಂದ್ರೆ ಅನ್ನ. ಮನುಷ್ಯನು ಬದುಕಬೇಕಾದ್ರೆ ಏನ್ ಬೇಕಂತಂದ್ರೆ ಅವನಿಗೆ ಪ್ರಾಣ ಬೇಕು. ಮನುಷ್ಯ ಗೌರವದಿಂದ ಬದುಕಬೇಕಾದ್ರೆ ಏನ್ ಬೇಕಾದ್ರೆ ಮಾನ ಬೇಕು. ಅನ್ನ, ಮಾನ, ಪ್ರಾಣ ಇವಕ್ಕೆ ಧಕ್ಕೆ ಆಗಲಾರದಂಗೆ ಏನೈತೆ ಅದು ಮಾಡಲಿ. ಮನುಷ್ಯನ ಅನ್ನದ ಧಕ್ಕೆ ಆಗಬಾರ್ದು, ಮನುಷ್ಯನ ಪ್ರಾಣದ ಧಕ್ಕೆ ಆಗಬಾರ್ದು, ಮನುಷ್ಯನ ಮಾನದ ಧಕ್ಕೆ ಆಗಬಾರ್ದು. ಈಗ ಧಕ್ಕೆ ಆಗಲಾರದಂತೆ ಏನೈತಲ್ಲ ಇದು ಮಾನವೀಯತೆ. ಇದಕ್ಕೆ ಏನಾದ್ರು ಧಕ್ಕೆ ತಗೊಂಡ್ಬಂದಿರ್ತಂದ್ರೆ ಅದು ಅಮಾನವೀಯತೆ. ಗೌರವದ ಧಕ್ಕೆ ಆಗಬಾರ್ದು, ಆತ್ಮಗೌರವದ ಧಕ್ಕೆ ಆಗಬಾರ್ದು ಮನುಷ್ಯನಿಗೆ. ಹೀಗ ಮಾನವೀಯತೆ ಆಧಾರದ ಮೇಲೆ ಬಸವಣ್ಣವರು ಇದನ್ನ ಧರ್ಮ ಕಟ್ಟಿದ್ರು. ಮನುಷ್ಯನಿಗೆ ಅನ್ನ ಇಲ್ಲಾಂದ್ರೆ ಬದುಕಂಗಿಲ್ಲ. ಇದು ಉಕ್ರೇನ್ ಯುದ್ಧದಲ್ಲಿ ನೋಡಿ, ನೀರಿನ ಅನ್ನದ ಸಾವಿರಾರು ಜನ ಸತ್ತರು. ಮನುಷ್ಯನ ಅನ್ನವನ್ನ ಹಾಳು ಮಾಡಬಾರದು. ಮನುಷ್ಯನ ಅನ್ನಕ್ಕೆ ಗೌರವ ಕೊಡಬೇಕು. ಮನುಷ್ಯನ ಅನ್ನವನ್ನ ಸಂಗ್ರಹ ಮಾಡಬೇಕು. ಮನುಷ್ಯನ ಅನ್ನವನ್ನ ರಕ್ಷಣೆ ಮಾಡಬೇಕು. ಮನುಷ್ಯನ ಅನ್ನವನ್ನ ಹಾಳು ಮಾಡಬಾರದು. ಮನುಷ್ಯನ ಅನ್ನವನ್ನ ಹಾಳು ಮಾಡಿದ್ರೆ ಅಂತಂದ್ರೆ ಅದು ಮಾನವೀಯತೆ ಅಲ್ಲ. ಅವನ ಅನ್ನ ಕಸ್ಕೊಂಡಾಗಲಿ, ಅದಕ್ಕೆ ಅದು ಮಾನವೀಯತೆ ಅಲ್ಲ. ಅದಕ್ಕಾಗಿ ಮನುಷ್ಯನ ಕೊಡತಕ್ಕಂಥ ಅನ್ನವನ್ನ ನಾವು ಹಾಳು ಮಾಡಬಾರದು. ಇದು ಮಾನವೀಯತೆ. ಅದಕ್ಕಾಗಿ ಬಸವಣ್ಣವರು ಏನ್ ಹೇಳಿದ್ರು ಅಂತಂದ್ರೆ ಯಾವುದೇ ಕಾರಣಕ್ಕೂ ಅನ್ನ ಹಾಳು ಮಾಡಬೇಡಿ. ಊಟ ಮಾಡುವವನ್ನೇ ವೇಸ್ಟ್ ಮಾಡಬೇಡಿ. ಎಷ್ಟು ಬೇಕು ಅಷ್ಟೇ ನೆನೆಸ್ಕೊಡ್ರಿ. ಡೋಂಟ್ ವೇಸ್ಟ್ ಫುಡ್. ಕಟ್ ಆಗಿರ್ಬೇಕಂದ್ರೆ ನಾವು ಸ್ವಚ್ಛ ಆಗಿರ್ಬೇಕು, ಕ್ಲೀನ್ ಆಗಿರ್ಬೇಕು, ಇನ್ನೊಬ್ರು ಉಣ್ಣವಾಗಿರ್ಬೇಕು. ಯಾಕಂದ್ರೆ ಡಬ್ಬೆ ಆಗಿರೋದ್ರಿಂದ ಬಾಂಡೆ ಇನ್ನೊಬ್ರು ಬಂದು ಊಟ ಮಾಡ್ತಾರೆ. ಕಟ್ಟಾಗಿ ವೇಸ್ಟ್ ಮಾಡಿ ಎಷ್ಟು ಬದಿಗೆ ತಲೆ ನಡೆಸ್ಕೊಂಡು ಹಿಡ್ಕೊಂಡು ಹೊಡೆದ್ಬೋದು. ಯಾರು ಹಾಳಾಗತ್ರಿ? ಹೀಗೆ ಅನ್ನ ಹಾಳು ಮಾಡಬೇಡಿ. ನಾಗರ ಪಂಚಮಿ ನಾಗಪ್ಪ ಹಾಲು ಇರಲಿ, ಅದೆಲ್ಲ ವೆರಿ ಸೀರಿಯಸ್ ಫುಡ್. ಅದು ವೇಸ್ಟ್ ಆಗೋದ್ರೆ ಮಕ್ಕಳು ಕಲ್ಲಿನ ಮ್ಯಾಗ ಹಾಲು ಹಾಕುತ್ತದೆ. ಮಕ್ಕಳು ಹಾಲು ಹಾಕಿ ಇಷ್ಟ ಮತ್ತೇನಿಲ್ಲ. ಅದು ಮಾನವೀಯತೆ.
ಮತ್ತು ಮೂರನೇ ಮಾನವ ಧೈರ್ಯವನ್ನು ಆಚರಣೆ ಆಚರಿಸ್ತಾರೆ. ಮಹಾನ್ ಅನ್ನೋದು ಬಹಳ ಶ್ರೇಷ್ಠ. ಮಹಾನ್ ಹೋದ್ರೆ ಮನುಷ್ಯನ ಪ್ರಾಣ ಕೊಡ್ತಾನೆ. ಮನುಷ್ಯನಿಗೆ ಮುಖ ತೋರಿಸೋದ್ರಲ್ಲಿ ಎಷ್ಟೊಂದು ಮಹಾನ್ ಬಹಳ ಶ್ರೇಷ್ಠ. ಅದಕ್ಕೆ ಮಾನವ ಧೈರ್ಯವನ್ನು ಆಚರಣೆ ಆಚರಿಸ್ತಾರೆ. ಇದು ಬಹಳ ತಪ್ಪಾಗ. ಈಗ ಒಬ್ಬರು ದಲಿತ ಹೆಣ್ಮಕ್ಳು ಇರ್ತಾರೆ. ದಲಿತ ಹೆಣ್ಮಕ್ಳಿಗೆ ಏನ್ ಮಾಡ್ತಾರೆ ಅಂತಂದ್ರೆ ಬದಲೇಜ್ ಮಾಡಿ ಏನು ತಪ್ಪಲ ಬೇವಿನ ತಪ್ಪಲ ನಡೆದ್ರೆ ಆ ಹೆಣ್ಮಕ್ಳು ಬದಲೇ ಮಾಡಿ ಓಡಿಸ್ತಾರೆ. ಆ ಹೆಣ್ಮಕ್ಳು ಮಾನ ಧೈರ್ಯ ಆಗಿಲ್ಲ, ಆ ಹೆಣ್ಮಕ್ಳನ್ನ ಮಾನ ಏನಿಲ್ಲ, ಮರ್ಯಾದೆ ಏನಿಲ್ಲ. ಆ ಗಾಮಿ ಹೆಸರಿನಿಂದ ಆ ಹೆಣ್ಮಕ್ಳನ್ನ ಬದಲೇ ಓಡಿಸಿದ್ರೆ ಆ ಹೆಣ್ಮಕ್ಳಿಗೆ ಮಾನ ಧೈರ್ಯ ಆಗಿಲ್ಲ. ಇದು ಮಾನವೀಯ ಇಲ್ಲ. ಅದರಿಂದ ಮಾನವೀಯ ಇಲ್ಲ ಅಂತ ಆಚರಣೆ ಆಚರಿಸಬಾರದು. ಮಾನವೀಯ ಧೈರ್ಯ ಆಗಬಾರದು. ಕೆಲವೊಂದಿಗೆ ಆ ಜಗನ ಈ ಜಗನ ನೀ ಯಾಕೆ ಬೇಡ ಕೆಳಗೆ ಬೇಡ ನೀವು ಹೊರಗೆ ನಿಂತು ಅಂತ ನಮ್ಮ ಮಾನವೀಯ ಅವನ ಮಾನವ ಧೈರ್ಯ ಆಗಿಲ್ಲ. ಅವನ ಮಾನವ ಧೈರ್ಯ ಆಗಲಿ. ಅವ್ರು ನಾವು ಅಲ್ಲಿ ಕೆಳಗೆ ಅಲ್ಲೇ ನಿಂತಿರ್ಬೇಕ, ನಾವು ಹೊರಗೆ ನಿಂತಿರ್ಬೇಕು, ಅವ್ರು ಅಷ್ಟು ಒಳಗೆ ಹೋಗ್ಬೇಕು ಅಂತಂದ್ರೆ ಆ ಮನುಷ್ಯನಿಗೆ ಏನಾಗ್ತದೆ ತಿಳಿದಾಗ ಅವನ ಮಾನವ ಧೈರ್ಯ ಬರ್ತದೆ. ಅದಕ್ಕಾಗಿ ಮಾನವ ಧೈರ್ಯ ಆಗುವಂತ ಆಚರಣೆಗಳನ್ನ ಆಚರಿಸಬಾರದು. ಅದಕ್ಕಾಗಿ ಮಾನ ಪ್ರಾಣ ಆಮೇಲೆ ಧಕ್ಕೆ ಆಗಲಾರಂತ ಆಚರಣೆಯಿಂದ ಮಾಡತಕ್ಕಂಥ ಮಾನವೀಯತೆ ಆಧಾರದ ಮೇಲೆ ಬಸವಧರ್ಮವನ್ನು ಕಟ್ಟಿದ್ರು. ಅದಕ್ಕಾಗಿ ಜಾತಿಯ ಆಧಾರದ ಮೇಲಿಲ್ಲ, ಧರ್ಮದ ಆಧಾರದ ಮೇಲಿಲ್ಲ, ಮಾನವೀಯತೆ ಆಧಾರದ ಮೇಲೆ. ಈಗ ಹೆಣ್ಮಕ್ಳಿಗೆ ಅಂತಾರೆ, ಹೆಣ್ಮಕ್ಳಿಗೆ ಅಂತಾರೆ ಶೂದ್ರನೇ ನೀನು, ದೇವರ ಮುಖ ನೀನು ಕೀಳನೇ ನೀನು ಕಾರಣದ ಹುಟ್ಟಿ ಪಾಪದ ಹುಟ್ಟಿ ಅದನ್ನ ಹೆಣ್ಮಗಳು ಅಂತಾರೆ. ಅದಕ್ಕಾಗಿ ಆ ಹೆಣ್ಮಗಳಿಗೆ ನೋವಾಗಿಲ್ಲ, ಆ ಹೆಣ್ಮಗಳಿಗೆ ಮಾನವ ಧಕ್ಕೆ ಆಗಿಲ್ಲ. ನಾ ಯಾಕೆ ಕರ್ಮ ಮಾಡಿ ಹೆಣ್ಮಗಳು ಹುಟ್ಟಿದ್ದೇನೆ ಅಂತ ಅಂತಾಳೆ. ಅದಕ್ಕಾಗಿ ಆಗಬಾರದು. ಅದಕ್ಕಾಗಿ ಹೆಣ್ಣು ಶ್ರೇಷ್ಠನೇ, ಗಂಡು ಶ್ರೇಷ್ಠನೇ. ಹೆಣ್ಣು ಮಕ್ಕಳಲ್ಲಿ ಕೂಡ ಚೈತನ್ಯ ಐತಿ, ಗಂಡು ಮಕ್ಕಳಲ್ಲಿ ಐತಿ. ಹೆಣ್ಣು ಮಕ್ಕಳನ್ನ ಅಪಮಾನ ಮಾಡಬಾರದು. ಅದಕ್ಕಾಗಿ ತೃಪ್ತಿಯಿಂದ ಬಸವಣ್ಣವರು ಮಾನವೀಯ ಆಧಾರದ ಮೇಲೆ ಧರ್ಮವನ್ನು ಕಟ್ಟಿದರು. ಅದಕ್ಕಾಗಿ ಜಾತಿ ಧರ್ಮದ ಆಧಾರದ ಮೇಲೆ ಕಟ್ಟಿಲ್ಲ. ಹೆಣ್ಣು ಮಕ್ಕಳಿಗೆ ಸಮಾನವಾದ ಸ್ಥಾನ ಕೊಟ್ಟು ಹೆಣ್ಣು ಮಕ್ಕಳನ್ನು ಕೂಡ ನೋಡಿಕೊಂಡಂತ ತತ್ವ ಅಂದ್ರೆ ಮಾನವೀಯ ತತ್ವ. ಅದಕ್ಕಾಗಿ ಇರುವಂತಹ ಮಾನವೀಯ ತತ್ವವನ್ನ ನಮ್ಮ ಶಿವಲಿಂಗಪ್ಪನವರು ಉಮಾದೇವಿ ತಾಯಿಯವರು ಬಹಳ ನಿಷ್ಠೆಯಿಂದ ಆಚರಣೆ ಮಾಡ್ಕೊಂಡು ಬಂದರು. ಅದೇ ಆ ನಿಟ್ಟಿನಲ್ಲಿ ಇವತ್ತು ಆ ಪುಸ್ತಕ ಯಾರೆಲ್ಲ ಬಿಡುಗಡೆ ಆಯ್ತು ಅಂತಂದ್ರೆ ನಾಡಿನ ದಿಗ್ಗಜರು ಎಲ್ಲಾ ಪರಮ ಪೂಜೆ ನಮಗೆ ಕರೀತಾರೆ ನೋಡ, ಅವೆಲ್ಲ ಪರಮ ಪೂಜೆ ಒಟ್ಟು ಪೂಜೆ ಯಾರಂದ್ರೆ ನಮ್ಮ ಶುದ್ಧವಾದ ಹಸ್ತ, ಶುದ್ಧವಾದ ಮನಸ್ಸು, ಶುದ್ಧವಾದ ಕಾಯ, ಶುದ್ಧವಾದ ಮಾತು, ಶುದ್ಧವಾದ ಭಾವ ಎಲ್ಲ